ಧರೆಯ ಜೀವನವೆಲ್ಲ ಮರಣದೋಲಗವೆಂದು ನರಳಿ ಫಲವೇನು ಸಖನೆ, ಪಾಳಡವಿ ಧರೆಯೆಂದು ಬಾಳು ಬರಿ ಕನಸೆಂದು ಗೋಳಿಟ್ಟೊಡೇನು ಸುಖವೇ. ಕೆಲವರು ಇರ್ತಾರೆ, ಅಯ್ಯೋ ಏನು ಪ್ರಪಂಚ ಬಿಡಿ ಸರ್, ನೀರು ಮೇಲಿನ ಗುಳ್ಳೆ ಮುಗಿದೋಯ್ತಲ್ಲ, ಹೋಗೋ ತನಕ ಆದರೂ ಚೆನ್ನಾಗಿರ್ರಿ ಅಲ್ವಾ. ಹೋಗೋದು ನಿಜ, ಆದ್ರೆ ಹೋಗೋ ತನಕ ಸಂಭ್ರಮದಿಂದ ಇರಬಾರ್ದ. ಪರಂಪರೆಯ ಕೊಂಡಿಗಳು ಕಳಚಿ ಹೋಗುವಂಥ ಸಮಯದಲ್ಲಿ ಅದನ್ನು ಕೊಂಡಿಗಳನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಬೇಕು ಅಂತ. ಇದು ಆ ಕೆಲಸ. ಅಂದರೆ ಯಾಕೆ ಹೇಳ್ತೀನಿ ಅಂದಾಗ, ದುಡ್ಡು ಸಾಕಷ್ಟಿದ್ದಾಗ ಕೊಡೋದು ದೊಡ್ಡದಲ್ಲ, ತನಗೆ ಅವಶ್ಯಕತೆ ಇದ್ದಾಗ ತನಗಾಗಿ ಬಂದಂಥ ದುಡ್ಡನ್ನು ಬೇಡ ಅಂತ ಕೊಡೋದಿದೆಯಲ್ಲ, ದೊಡ್ಡ ಕೆಲಸ ಅದು. DVG ಬದುಕಿದ್ದೇ ಹಾಗೆ. 5, 6, 7ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಆಗ್ತಾ ಇದೆ ಅಂತ ಆತ ಕಂಡುಹಿಡಿದ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ. ಡಿಪ್ರೆಷನ್ಗೆ ಕಾರಣ ಫೇಸ್ಬುಕ್ ಅಂತ. ವಿಶ್ವೇಶ್ವರಯ್ಯರಂಥವರು ಮನೆಗೆ ಬರ್ತೀನಿ ಅಂದರೆ ಬರಬೇಡ ಅಂತ ಹೇಳಿದ್ರು. ನಮ್ಮ ಮನೆ ಮೆಟ್ಲು ಹೆಚ್ಚು ಕಡಿಮೆ ಇದ್ದಾವೆ, ಎಲ್ಲ ಮೆಟ್ಲು 6 ಇಂಚ್ ಇರಬೇಕಾಗಿತ್ತಲ್ಲ, ಒಂದು 4 ಇದೆ, ಒಂದು 8 ಇದೆ ಅಂತ ತಕರಾರು ಮಾಡಿದ್ರೆ ನಾನೇನು ಮಾಡಲಿ. ಮೊನ್ನೆ ಮನೇಲಿ ನಿಮ್ಮ ಕೂಡೋವಂಥ ಕುರ್ಚಿ ಯಾವುದೂ ಇಲ್ಲ ನನಗೆ, ಅದಕ್ಕೆ ನೀವು ದಯವಿಡಬೇಡಿ, ನಾನೇ ಬರ್ತೀನಿ ನಿಮ್ಮ ಕಡೆಗೆ ಅಂತ. DVGಯವರ ರಕ್ತ ಸಂಬಂಧಿಗಳು ಹಾಗೂ ಸಾಹಿತ್ಯ ಸಂಬಂಧಿಗಳು ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಸಾಹಿತಿ ಅಲ್ಲ, ಸಾಹಿತ್ಯವನ್ನು ತಿಳ್ಕೊಂಡವನು ಅಲ್ಲ. ಆದರೆ DVGಯವರ ಅನೇಕ ಅನನ್ಯ ಅಭಿಮಾನಿಗಳಲ್ಲಿ ನಾನು ಒಬ್ಬ. ನಾನು ಬೆಂಗಳೂರಿಗೆ ಬಂದಾಗ 72ನೇ ಇಸ್ವಿ ರಾಜರತ್ನ ಮೂಲಕ DVGಯವರ ಪರಿಚಯ ಆಯಿತು. ಅದು ಎಂಥ ನೋಟ ಅಂದರೆ, ಕಣಿವೆಯಲ್ಲಿ ನಿಂತಹ ಮನುಷ್ಯ ಒಬ್ಬ ಎವರೆಸ್ಟ್ ಪರ್ವತ ನೋಡಿದ ಹಾಗೆ. ಸಾಕಷ್ಟು ಜನ ಮಕ್ಕಳಿದ್ದಾರೆ, ಕಾಲೇಜ್ ಮಕ್ಕಳು, ಸ್ಕೂಲಲ್ಲಿ ಓದುವಂಥ ಮಕ್ಕಳೆಲ್ಲ ಇದ್ದಾರೆ. ನಾನಾಗ ತುಂಬ ಹುಡುಗ, ಎತ್ತರದ DVGಯನ್ನು ನೋಡೋದನ್ನು ಆರಾಧನಾ ಭಾವದಿಂದ ಬೆರಗೋ ಕಣ್ಣುಗಳಿಂದ ನೋಡಿದ್ದು. ಎಷ್ಟು ಅರ್ಥ ಆಗಿತ್ತು ಅಂತ ಹೇಳಲಾರೆ. ಆದರೆ ಒಂದೊಂದು ಘಟನೆ ಕೂಡ ನಂತರ ಮೆಲುಕು ಹಾಕಿದಾಗ ನನಗೆ ಯಾವಾಗಲೂ ಹೇಳ್ತೀನಿ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್ ಅಂತ. ಮೌಲ್ಯಗಳು ನಮ್ಮ ಜೀವನದಲ್ಲಿ ಬಂದದ್ದು ನಮಗೆ ಗೊತ್ತಾಗಬೇಕಾದ್ರೆ ಒಂದು 15 ವರ್ಷ ಬೇಕು. ಹೊತ್ತು ಹೀಗಾಯಿತು ನಮಗೆ ಅಂತ ಗೊತ್ತಾಗಬೇಕಾದ್ರೆ. ಈಗ ಹಿಂತಿರುಗಿ ಮೆಲುಕು ಹಾಕಿದಾಗ ಆಗಿನ ಪ್ರತಿಯೊಂದು ಘಟನೆ ಕೂಡ ಒಂದು ಪ್ರಚೋದನಕಾರಿಯಾದದ್ದು, ಪ್ರೇರಣಾದಾಯಕಿಯಾದದ್ದು ಅಂತ ಅನಿಸುತ್ತೆ. ಇದೊಂದು ಅಷ್ಟು ಅದ್ಭುತ ಘಟನೆ ಅನಿಸ್ತು ನನಗೆ. ನಾನು ವ್ಯಕ್ತಿಗಳ ಬಗ್ಗೆ ಸಮಾರಂಭ ಕಂಡಿದ್ದೆ, ಆದರೆ ಒಂದು ಕೃತಿಯ ಬಗ್ಗೆ, ಅದು 1943ರಲ್ಲಿ ಬಂದಂತಹ ಕೃತಿಗಳ ಬಗ್ಗೆ ಇವತ್ತು ಇಷ್ಟೊಂದು ಚರ್ಚೆ ಆಗ್ತದೆ, ಅದರಲ್ಲಿ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಭಾಗವಹಿಸ್ತಾರೆ ಅಂದರೆ ಒಂದು ನಿಜವಾಗ್ಲೂ ಧನ್ಯತೆಯ ಭಾವ ನನಗೆ ಬರ್ತದೆ. ಆಗಲೇ ಶಾಂತರಾಜು ಚೆನ್ನಾಗಿ ಹೇಳಿದರು, ಪರಂಪರೆಯ ಕೊಂಡಿಗಳು ಕಳಚಿ ಹೋಗುವಂಥ ಸಮಯದಲ್ಲಿ ಅದನ್ನು ಕೊಂಡಿಗಳನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಬೇಕು ಅಂತ. ಇದು ಆ ಕೆಲಸ. ಹೈಸ್ಕೂಲ್ ಇರುವಂಥ ಮಕ್ಕಳು ಪಂಕುತಿಮ್ಮನ ಕಗ್ಗವನ್ನು ಬಾಯಿಂದ ಹೇಳ್ತಾರೆ. ಅಷ್ಟರ ಮಟ್ಟಿಗೆ DVG 2 ತಲೆಮಾರು ಬದುಕೊಂಡ್ರು. ಅವರು ತಮ್ಮ ಮಕ್ಕಳಿಗೆ ಹೇಳಿದಾಗ ಇನ್ನೊಂದು ತಲೆಮಾರು ಸಾಗಾಣಿಕೆ ಆಗುತ್ತೆ. ಹೀಗಾಗಬೇಕಾದದ್ದೇ. ನನ್ನ ನೆನಪಿದೆ ನನಗೆ, ನಾನು ಮನೆಯಲ್ಲಿ ಓದ್ತಿರ್ಬೇಕಾದ್ರೆ ಮಂಕುತಿಮ್ಮನ ಕಗ್ಗವನ್ನು ಓದಬೇಕಾದ್ರೆ ನನ್ನ ಮಕ್ಕಳು ಕೂತ್ಕೊಂಡು ಕೇಳಬೇಕು. ಎಷ್ಟರ ಮಟ್ಟಿಗೆ ಅದು ಚೆನ್ನಾಗಾಗಿತ್ತು ಅಂದರೆ, ನಾವೆಲ್ಲಾದರೂ ಪ್ರವಾಸಕ್ಕೆ ಹೊರಟ್ರೆ ನಮ್ಮ ಹುಡುಗ ಹೇಳೋನು, ಟೇಪ್ ರೆಕಾರ್ಡರ್ ಇರ್ತಿತ್ತು ಕಾರಲ್ಲಿ, ಟೇಪ್ ರೆಕಾರ್ಡರ್ ಹಾಕೋದು ಬೇಡ, ಮನೆ ಬಿಟ್ಟ ಮೇಲೆ ಎಲ್ಲಿ ಮುಟ್ಟಬೇಕೋ ಅಲ್ಲಿವರೆಗೂ ಕಗ್ಗ ಹೇಳ್ತಾ ಹೋಗೋಣ, ತಪ್ಪಲಾರ್ದು ಒಂದಾದ್ಮೇಲೆ ಹೇಳ್ಕೊಂಡು ಹೋಗೋದು ಅಂತ. ಅದೊಂಥರ ಆಟ ಆದಂಗೆ ಆಗ್ಬಿಟ್ಟಿತ್ತು ನಮಗೆಲ್ಲರೂ. ಹೀಗಾಗಿ ದೂರ ಹೋಗೋದಿದ್ರೆ ಒಂದು 100 ಪದ್ಯ ಆದರೂ ಬಾಯಿಗೆ ಬರಬೇಕು. ಈ ಥರ ಬಾಯಿಗೆ ಹೇಳ್ಕೊಂಡು ಹೋದಾಗ ನನಗೆ ತುಂಬ ಸಂತೋಷ ಆದದ್ದು. ಅವನು ಇಂಗ್ಲೆಂಡ್ ಕಲಿಯೋಕ್ಕೆ ಹೋದಾಗ ಒಂದು ಫೋನ್ ಮಾಡಿದ್ದ ನನಗೆ, ಅಪ್ಪ ಐ ಮಿಸ್ಸಿಂಗ್ ಕಗ್ಗ ನಾವು ಅಂತ. ಐ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ನಲಿಲ್ಲ ಅವನು, ಐ ಮಿಸ್ಸಿಂಗ್ ಕಗ್ಗ ಅಂತ. ತುಂಬ ಸಂತೋಷ ಆಯ್ತು ನನಗೆ. ಕಗ್ಗ ಕೂಡ ಮಿಸ್ ಮಾಡ್ಕೋಬೇಕು ನಾವು ಅಂತ. ಅದಕ್ಕೇನು ಮಾಡೋದು, ನನ್ನ ಧ್ವನಿಯಲ್ಲಿ ಒಂದು 250, 300 ಮಾಡಿ ಕಳಿಸಿದ್ದೆ ಅವನಿಗೆ. ಇವತ್ತು ಇಟ್ಕೊಂಡಿದ್ದಾನೆ, ಬಾಯಿಗೆ ಬರುತ್ತೆ. ಸಂತೋಷ ಅಂದರೆ ಆ ಮಕ್ಕಳಿಗೆ ನಾವು DVGಯನ್ನು ಮುಟ್ಸೋಕೆ ಒಂದು ರೀತಿ ಸಕ್ಸಸ್ಫುಲ್ ಆದ್ವಲ್ಲ, ಯಶಸ್ವಿ ಆದ್ವಲ್ಲ ಅಂತ. ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ಆಗೋದದು. ನನಗೆ ಶಾಂತರಾಜು ಒಂದು ಮಾತು ಹೇಳಿದರು, ಕಗ್ಗದ ಬಗ್ಗೆ ಜಾಸ್ತಿ ಮಾತಾಡಬೇಡಿ ನೀವು, ಮಾತಾಡೋದಿದ್ದರೆ DVG ಜೀವನ ದರ್ಶನದ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿದರು. ಅವ್ರ ಬಗ್ಗೆ ಮಾತಾಡೋದು ಕಷ್ಟ. ಅದು ಅಲ್ಲದೆ ನನ್ನ ಸಮಯ ಕೊಟ್ಟಿದ್ದಾರೆ 20 ನಿಮಿಷ ಅಂತ. 20 ನಿಮಿಷದಲ್ಲಿ DVG ದರ್ಶನ ಮಾಡೋದು ಇಡೀ ಆಕಾಶವನ್ನು ಅಂಗೈಯಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ. ಆದರೆ ಕೆಲವು ಸ್ಥೂಲವಾಗಿ ಕೆಲವು ವಿಷಯಗಳನ್ನು ಖಂಡಿತವಾಗಿ ಹೇಳ್ಬೋದು. ಒಂದು, ಅವರ ಚಿಂತನೆ, ಅವರ ಅನುಭವ ಅವರ ಎಲ್ಲ ಸಾಹಿತ್ಯಗಳಲ್ಲಿ ಚೆನ್ನಾಗಿ ಹರಡ್ಕೊಂಡಿದೆ. ಡಾಕ್ಟರ್ ಗಣೇಶ್ ಅವರು ಒಂದು ಕಡೆ ಬರೆದಿದ್ದಾರೆ, ಅದನ್ನು ಓದ್ಬಿಡ್ಬೇಕು ನಾವು ಮೊದಲು. ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆ ಪದವನ್ನು ನಾನು ಹೇಳಿದರೆ ಸರಿ ಆಗಲ್ಲ. ಅವ್ರು ಹೇಳೋ ಮಾತು ಅವ್ರು ಮುಂದೆ ಇದ್ದಾರೆ, ಅದು ಒಳ್ಳೆಯದಾಯಿತು. ಒಬ್ಬ ಬರದಂತೆ ಬದುಕುವುದು ಸಾಧ್ಯವೇ, ಸಾಧುವೆ, ಅಥವಾ ಹೀಗೆ ಬದುಕಬೇಕೆ ಎನ್ನುವ ಪ್ರಶ್ನೆ ಬಂದರೆ ಬರವಣಿಗೆ ಮತ್ತು ಬದುಕು ಬೇರೆ ಎನ್ನುವುದರಿಂದ ಮೊದಲುಗೊಂಡು
ಬರವಣಿಗೆಯ ಬದುಕು ಎನ್ನುವವರೆಗೆ ಎಲ್ಲಕ್ಕೂ DVಜಿ ಉತ್ತರ ಕೊಡಬಲ್ಲರು. ಅದ್ಭುತ ಮಾತದು. ಬರವಣಿಗೆಯ ಬದುಕಾಗಿ, ಬದುಕೇ ಬರವಣಿಗೆಯಾಗಿ ಅವರು ಬಾಳಿದರು. ಈ ಹೊಂದಾಣಿಕೆ ಬಹಳ ದೊಡ್ಡದು. ತನ್ನಂತೆ ಬೇರೆಯವರು ಇಲ್ಲ ಎನ್ನುವುದರ ಬಗ್ಗೆ ಅವರಿಗೆ ಎಂದೂ ಅಸಹನೆ ಉಂಟಾಗಲಿಲ್ಲ. ಇದು ಬದುಕಿನಲ್ಲಿ ಜೀವನವನ್ನೇ ಸಾಹಿತ್ಯವಾಗಿ ಮಾಡಿಕೊಡುವ ಬಗೆ. ಇಂತಹ ರುಜುತ್ವ, ಇಂಟಿಗ್ರಿಟಿ DVಜಿಯವರಲ್ಲಿ ಇತ್ತು ಎನ್ನುವುದನ್ನು ನೆನೆದಾಗಲೆಲ್ಲ ಬಹಳ ಸಂತೋಷವಾಗುತ್ತೆ. ಇದು ಬಹಳ ದೊಡ್ಡ ಮಾತಿದು. ಎಷ್ಟೋ ಜನ ನನಗೂ ಕೇಳ್ತಾರೆ, ನೀವು ಬರೀ ಹಳಬರ ಬಗ್ಗೆನೇ ಮಾತಾಡ್ತೀರಿ, ಹೊಸಬರ ಬಗ್ಗೆ ಯಾರೂ ಮಾತಾಡೋದಿಲ್ಲ ನೀವು ಅಂತ. ಮಾತಾಡಬಾರ್ದು ಅಂತ ಏನೂ ಇಲ್ಲ, ತುಂಬ ಸ್ನೇಹಿತರಿದ್ದಾರೆ ನನಗೆ. ಆದರೆ ಒಂದೇ ವ್ಯತ್ಯಾಸ ನನಗೆ ಕಾಣಿಸೋದು ಅಂದರೆ, ಹಿಂದಿನವ್ರು ಯಾರ ಬಗ್ಗೆನೂ ಮಾತಾಡಿದರೂ ಅವರು ಬದುಕು ಬರಹದ ಮಧ್ಯೆ ಅಂತರ ಕಾಣಿಸ್ತಾ ಇರಲಿಲ್ಲ. ಅದು ಭಾಳ ದೊಡ್ಡ ಬದುಕು ಬರಹದ ಅಂತರನೇ ಕಾಣಿಸ್ತಿರಲಿಲ್ಲ. ಬದುಕಿದ ಹಾಗೆ ಬರೆದ್ರು, ಬರೆದ ಹಾಗೆ ಬದುಕಿದ್ರು. ಅದು ಭಾಳ ದೊಡ್ಡದು. ಅದು ಅವ್ರದ್ದೊಂದು ಕೇತಕಿ ವನದಲ್ಲಿ ಒಂದು ಕವನ ಇದೆ, ಬಾಳಿಕೆಯ ತೋಟ ಅಂತ. ನನಗೆ ತುಂಬ ಇಷ್ಟವಾದಂಥ ಪದ್ಯ. DVಜಿ ಜೀವನ ದರ್ಶನ ಹೇಳಬೇಕಂದ್ರೆ ಆ ಪದ್ಯ ಓದಿದ್ರೆ ಸಾಕು ಅನಿಸ್ಬಿಡುತ್ತೆ ನನಗೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಬದುಕೋದು ಹೇಗೆ ಬದುಕಬೇಕು ಅಂತ. ಧರೆಯ ಜೀವನವೆಲ್ಲ ಮರಣದ ಓಲುಗವೆನುತ ನರಳಿ ಫಲವೇನು ಸಖನೆ. ಧರೆಯ ಜೀವನವೆಲ್ಲ ಮರಣದೋಲುಗವೆಂದು ನರಳಿ ಫಲವೇನು ಸಖನೆ. ಪಾಳಡವಿ ಧರೆಯೆಂದು ಬಾಳು ಬರಿ ಕನಸೆಂದು ಗೋಳಿಟ್ಟೊಡೇನು ಸುಖವೇ. ಕೆಲವರು ಇರ್ತಾರೆ, ಅಯ್ಯೋ ಏನು ಪ್ರಪಂಚ ಬಿಡಿ ಸರ್, ನೀರು ಮೇಲಿನ ಗುಳ್ಳೆ ಮುಗಿದೋಯ್ತಲ್ಲ, ಹೋಗೋ ತನಕ ಆದರೂ ಚೆನ್ನಾಗಿರ್ರಿ ಅಲ್ವಾ. ಹೋಗೋದು ನಿಜ, ಆದ್ರೆ ಹೋಗೋ ತನಕ ಸಂಭ್ರಮದಿಂದ ಇರಬಾರ್ದ. ಅವ್ರು ಭಾಳ ಎಷ್ಟು ಚಂದ ನೋಡಿ. ಆದನಿತು ಸಂದನಿತು, ಮಾತು ತೂಕ, ಒಂದೊಂದು ಪದ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಆದನಿತು ಸಂದನಿತು ಕಾದಲ್ಮೆ ನಲ್ಮೆಗಳ ಸಾಧಿಪನ ಬದುಕು ಬರಿದೆ. ಆನಂದ ಒಡುವುದ ಬಿಟ್ಟು ದಂದುಗೋದಿಳುವುದು ಸರಿಯೇ. ಸಂತೋಷ ಪಡಬೇಕು, ಸಂತೋಷ ಪಡದೆ ಒಂದಲ್ಲಿ ಎತ್ಕೊಂಡು ಸಂಕಟ ಪಡ್ಕೊಂಡಿದ್ರೆ ಬದುಕಾದು. ಮುಂದಿನ ಭಾಳ ಚೆನ್ನಾಗಿದೆ. ಸಾವ ಬೆದರಿನ ಶಕೆಗೆ ಜೀವ ಸುಮವನ್ನು ಬಿಸುಟು ಏವೈಪುದೊಂದು ಸೈಬೆ. ಒದಗಿ ಬಂದುದ ಕೊಳುತೆ ವಿಧಿಯ ನಿದಿರಿಸಿ ನಗುತೆ ಬದುಕ ಮೇಲೆನಿಸೆ ತಪ್ಪೆ. ಕಷ್ಟ ಬರಲಿ, ಕಷ್ಟ ತಗೊಳ್ಳೋಣ, ಏನೂ ತೊಂದರೆ ಇಲ್ಲ, ಆದರೆ ನಗೋದು ಮರಿಬೇಡ. ಇಳೆಯ ಬಾಳಿಕೆಯ ತೋಟದೊಳಗೆ ಮುಳ್ಳಿ ಹವುದಿಟ. ಇಳೆಯ ಬಾಳಿಕೆಯ ತೋಟದೊಳಗೆ ಮುಳ್ಳು ಇಹವುದಿಟ. ಬಳಸಿಹುದು ಮಿತ್ತು ಪನ್ನಲು ಇರಲಿ ನೀನಿತ್ತ ಉಳಿದಿರುವಂದು ಮರೆಯದಿರು ಸರಸಕಲ ಸುಮಫಲಗಳ. ಇಷ್ಟೆಲ್ಲ ಸುತ್ತಲೂ ಸುಮ ಇದೆಯಲ್ಲ, ಸಂತೋಷ ಇದೆಯಲ್ಲಪ್ಪ, ಅದನ್ನು ಮರೆತು ಬಿಟ್ಟು ಬರೀ ಮುಳ್ಳಿದೆ ಅಂತ ಒದ್ದಾಡೋದು ಬೇಡ. ಕೊನೆ ಮಾತು ಭಾಳ ಚೆನ್ನಾಗಿದೆಯಪ್ಪ, ಅದನ್ನು ಹೇಳೋದೇ ಕಷ್ಟ. ಮರಣ ತಪ್ಪದೆನ್ನುತ್ತೆ, ಮರಣ ತಪ್ಪದು ಎನ್ನುತ್ತೆ ಇರುವನ್ನ ಅತ್ತತ್ತು ದೊರೆತ ಅನಿಸುಮಂ ಬಿಡುವುದೇ. ಮೃತ್ಯುವಿನ ಕಡಲ ತಡಿ ನೃತ್ಯ ಭುವಿಯಾದಡೆ ನರ್ತನಂ ರಮ್ಯವಲ್ತೆ. ಇದಂಥ ಕುತೂಹಲ ಇದು. ಕಡೆ ಸಾಲು ನೋಡಿ ಹೇಗಿದೆ. ಮೃತ್ಯುವಿನ ಕಡಲ ತಡಿ, ಈ ಸಮುದ್ರದ ತೀರ ಇದೆಯಲ್ಲ, ಮೃತ್ಯುವಿನ ಕಡಲ ತಡೆಯೋದು. ನೃತ್ಯ ಭುವಿಯಾದೊಡೆ, ಇಡೀ ಭೂಮಿನ ಪ್ರಪಂಚ ಜೀವನನೇ ನೃತ್ಯ ಆದಾಗ ಸಂಕಟ ಪಡೋದು ಬೇಡ. ಯಾಕಂದರೆ ನರ್ತನಂ ರಮ್ಯವಲ್ತೆ. ಗೊತ್ತಿದೆ ಮೃತ್ಯುವಿನ ನರ್ತನ ಅಂತಿದ್ರು, ನರ್ತನ ನೋಡ್ರಪ್ಪ, ಸಂತೋಷ ಪಡ್ರಿ. ಭಾಗವತದ ಕಥೆ ಹೇಳುತ್ತೆ, ಬಾವಿಯಲ್ಲಿ ಬಿದ್ದಿದ್ದಾನೆ, ಎಲ್ಲಿ ಬಿದ್ದಿದ್ದೀನಿ ಗೊತ್ತಿಲ್ಲ, ಏನೋ ಹಿಡ್ಕೊಂಡು ಜೋತಾಡ್ತಾ ಇದ್ದಾನೆ. ಬೆಳಗ್ಗೆ ಹೋಗೋ ತನಕ ಒದ್ದಾಡಿದ, ಕೆಳಗೆ ನೋಡ್ತಾನೆ, ಒಂದು ಹಾವು ನಿಂತ್ಕೊಂಡಿದೆ, ಕೆಳಗೆ ಹೋಗೋಂಗಿಲ್ಲ. ಮೇಲೆ ನೋಡಿದ ಒಂದು ಹುಲಿ ಕೂತಿದೆ, ಹಸದ ಹುಲಿ ಕೂತ್ಕೊಂಡಿದೆ, ಮೇಲೆ ಹೋಗೋಂಗಿಲ್ಲ. ಆ ಕಲ್ಲು ಸಂದಿಯಿಂದ ಬೇರೆ ಇಳಿದು ಬಂದಿದೆ, ಹಿಡ್ಕೊಂಡಿದ್ದಾನೆ, ಅದು ಕರಕರ ಅಂತ ತಿಕ್ಕಿ ಕತ್ತರಿಸುವಂಥ ಪರಿಸ್ಥಿತಿಗೆ ಬಂದಿದೆ. ಎಲ್ಲ ಪರಿಸ್ಥಿತಿ ಕಷ್ಟನೇ. ಆ ಯಾವ ಬೇರೆ ಸಂಧಿ ಇಳ್ಕೊ ಬಂದಿದೆಯಲ್ಲ, ಕಲ್ಲು ಅಲಗಾಡ್ತಾ ಇದೆ, ಬಿದ್ದಿರಿ ಒಂದು ತಲೆ ಮೇಲೆ ಬೀಳುತ್ತೆ. ಆದರೂ ಮೂಗಿನ ಮೇಲೆ ಏನೋ ಬಿತ್ತಂತೆ. ಏನು ಅಂತ ನೋಡಿದಾಗ ಆ ಕೊಂಬೆ ಮೇಲೆ ಒಂದು ಜೇನು ಗೂಡಾಗಿದೆ, ಆ ಜೇನು ಹನಿ ಬೀಳ್ತಾ ಇದೆ. ಅವನೇನು ಮಾಡಿದ ಅಂದರೆ ಗೋಡೆಗೆ ಕಾಲು ಒತ್ತಿ ಸ್ವಲ್ಪ ಹಿಂದೆ ಸರಿದು ನಾಲಿಗೆ ಚಾಚಿ ಆ ಜೇನು ಹನಿ ನಾಲಿಗೆ ಮೇಲೆ ಬೀಳೋಂಗೆ ಮಾಡ್ಕೊಂಡ ಅಂತ. ಎಷ್ಟು ಚಂದ ಅದು. ಕೆಳಗಡೆ ಹಾವಿದೆ, ಮೇಲೆ ಹುಲಿ ಇದೆ, ಕತ್ತರಿಸಿ ಬೀಳೋ ಬೇರಿದೆ, ತಲೆ ಮೇಲೆ ಬೀಳೋ ಕಲ್ಲಿದೆ, ಆದರೆ ಜೇನುತುಪ್ಪನೂ ಇದೆ. ಅದು ಮರಿಬಾರ್ದು. ಇದು DVಜಿ ಜೀವನ ದರ್ಶನ. ಅದು ನಾವೆಲ್ಲ ಕಷ್ಟ ಅಂತ ಕೊರಗಿ ಹೋಗ್ತೀವಿ. ಆ ಕಷ್ಟದೊಳಗೆ ಸುಖನೂ ಇದೆ ಅನ್ನೋದು ನೆನೆಸ್ಕೋಬೇಕಲ್ಲ. ಜೀವನ ಪರ್ಯಂತ DVಜಿ ಹಾಗೆ ಬದುಕಿದವರು, ಅದು ಭಾಳ ಮುಖ್ಯವಾಗಿ ಹೇಳುವಂಥದ್ದು. ಅವ್ರದ್ದು ಇನ್ನೊಂದು ಪದ್ಯ ನನಗಿಷ್ಟ ಆಗೋದು, ನನಗನ್ಸ್ಬಿಟ್ಟಿಗೆ 1924ರಲ್ಲಿ ಬರೆದಂಥದ್ದು, ನಿವೇದನದೊಳಗೆ ದಾರಿಗರ ಹಾಡು ಅಂತ. ಎಷ್ಟು ಚಂದಪ್ಪ ಹಾಡೋದು. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸಿದ ಬಿಡಿರಿ ಸಕ್ಕರೆ. ನಾವು ಪ್ರವಾಸ ಮಾಡೋಕ್ಕೆ ಬಂದವರಪ್ಪ, ಊರ ಪಾಲಿಟಿಕ್ಸ್ ಎಗರಿಸ್ಬೇಡಿ ನಮ್ಮನ್ನು, ಸುಮ್ಮನೆ ಬಂದು ಹೋಗೋರು ನಾವು. ಊರ ಪಾಲಿಟಿಕ್ಸಿಗೆ ನಾವು ಸೇರೋಲ್ಲ. ಗುರುಗಳ ಆಣತಿಯಂತೆ ಚಲಿಸುತ್ತಿರುವವರು ನಾವು, ಇರಲಾಗೋದು 2 ದಿನ ಒಂದೆಡೆಯೊಳಗು. ಒಂದು ಕಡೆ 2 ದಿವಸ ಇರೋಕ್ಕಾಗಲ್ಲ ನಾವು. ಗುರುಗಳು ಹೇಳಿದಾಗ ಅಡ್ಡಾಡ್ಕೊಂಡು ಹೊರಟಿದ್ದೀವಿ. ವಿಧಿ ಅಣಿಕುಪದ ಕಂಡು ಹೆದರುವವರು ನಾವಲ್ಲ. ವಿಧಿ ಅಣಿಕುಪದ ಕಂಡು ಹೆದರುವರು ನಾವಲ್ಲ. ಎದುರುಗೊಳ್ಳುವವದನ್ನು ವಿನಯದಿಂದೆ
ವಿಧಿ ಮಾಡಿದ್ದನ್ನು ವಿನಯದಿಂದ ಒಪ್ಕೋತೇವೆ ನಾವು. ಎದೆಯೊಳಗೆ ಇಹುದು ಯಮಗೊಂದು ಸುದಿಯ ಸಾರದ ಬಿಂದು, ಅದ ಸವಿಯುತ ಅಳುಕುದಿಹುವೆ ಸಖರೆ. ಕಂಡುದನ್ನೆಲ್ಲ ಬೇಡುವರು ನಾವಲ್ಲ. ಜೀವನ ದೃಷ್ಟಿ ಹೇಗಿದೆ ನೋಡಿ, ಸಿಕ್ಕದ್ದನ್ನೆಲ್ಲ ಬೇಕು ಅನ್ನೋದಲ್ಲ. ಕಂಡುದನ್ನೆಲ್ಲ ಬೇಡುವರು ನಾವಲ್ಲ, ಉಂಡು ಸುಖಿಬೇವು ಕೈಗೆ ಬಂದ ಫಲವ. ಎಮ್ಮ ಸುಖ ಯಮಗಿಹುದು, ನಿಮ್ಮ ದುಗುಡವು ನಿಮಗೆ. ನಮ್ಮೂರು ನಮಗೆ ಸಾಕೇ, ನಮ್ಮೂರು ನಮ್ಗೆ ಸಾಕಪ್ಪ, ನಾನು ಬಂದದ್ರೂ ಸಂತೋಷವಾಗಿರ್ತೀನಿ ಅಂತ ಹೇಳೋದು. ಆಮೇಲೆ ಆಗಲೇ ಶರ್ಮಾ ಚೆನ್ನಾಗಿ ಹಾಡಿದ ಹುಡುಗ ವನಸುಮದಲ್ಲಿ ಹಾಡು ಒಂದಿದ್ರೆ ಸಾಕು, ನನಗೆ ಅಷ್ಟು ಅದ್ಭುತ ಅನಿಸ್ಬಿಡುತ್ತೆ. ಡಿ ವಿ ಜಿ ಅವರ ಸಾಹಿತ್ಯ ಹಾಡುವಾಗ ಅದರ ಹಿಂದೆ ಅವರ ಜೀವನ ತತ್ವ ಇದೆ ಅನ್ನೋದು ನೆನೆಸ್ಕೋಬೇಕು. ಅವರಿಗೆ ಸ್ವಂತ ಗಳಿಕೆಯಲ್ಲಿ ಲಾಭದಲ್ಲಿ ನಿಸ್ಸಂಗತ್ವ, ಯಾವುದೂ ಬೇಡ ನನಗೆ ಅಂತ. ಘಟನೆಗಳನ್ನ ಹೇಳ್ತಾ ಹೋದರೆ 100 ಹೇಳ್ಬೋದು, 20 ನಿಮಿಷದಲ್ಲಿ ಸಾಲಲ್ಲ ಅದು, ಅದಕ್ಕೆ ಅದು ಹೇಳೋಕ್ಕೆ ಹೋಗಲ್ಲ. ಕಷ್ಟವನ್ನು ನೋಡುವಂಥ ಪರಿ ತಮಗೆಲ್ಲ ಗೊತ್ತಿದೆ. 1 ಲಕ್ಷ ರೂಪಾಯಿ ಹೆಮ್ಮಿಣಿ ಕೊಟ್ಟರೆ ನಾವೆಲ್ಲ ಹುಡುಗರು ಆ ಮೂಲೆ ನಿಂತ್ಕೊಂಡು, ಟೌನ್ ಹಾಲಲ್ಲಿ ಮೂಲೆ ನಿಂತ್ಕೊಂಡಿದ್ದೀವಿ. ನಿಟ್ಟೂರು ಶ್ರೀನಿವಾಸರವ್ರ ಮುಂದೆ ಕೂತ್ಕೊಂಡ್ರೆ ಆ ದುಡ್ಡು ಕೊಟ್ಟರೆ ನಿಟ್ಟೂರು ಬನ್ನಿ ಇಲ್ಲಿ ಬನ್ನಿ ಅಂದ ತಕ್ಷಣ ಕೊಟ್ಟು 1 ಲಕ್ಷ ರೂಪಾಯಿ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಕೊಡಿ ಅಂತ ಕೊಡೋದಿದೆಯಲ್ಲ. ಕಷ್ಟ ಇರಲಿಲ್ವ ಅವರಿಗೆ? ಅವ್ರು ಹೇಳ್ತಾರೆ ಒಂದು ಕಡೆಗೆ ಹಣಕಾಸಿನ ಪರಿಸ್ಥಿತಿ ಎಷ್ಟು ಕಷ್ಟ ಆಗಿತ್ತು ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಕ್ಕೆ ಹಣ ಇರಲಿಲ್ಲಂತೆ. ಅವ್ರು ಮತ್ತೊಬ್ಬರನ್ನು ಬೇಡೋ ಹಾಗಿಲ್ಲ, ತನ್ನ ಗ್ರಂಥ ರಾಶಿಯನ್ನು ಮಾರಿಬಿಟ್ಟು ಅದಕ್ಕೆ ಕಟ್ಟಬೇಕು ಅಂದ್ಕೊಂಡ್ರೆ ಪುಣ್ಯಕ್ಕೆ ಆಗಲಿಲ್ಲ. ಅಂದರೆ ಯಾಕೆ ಹೇಳ್ತೀನಿ ಅಂದಾಗ, ದುಡ್ಡು ಸಾಕಷ್ಟು ಇದ್ದಾಗ ಕೊಡೋದು ದೊಡ್ಡದಲ್ಲ, ತನಗೆ ಅವಶ್ಯಕತೆ ಇದ್ದಾಗ ತನಗಾಗಿ ಬಂದಂಥ ದುಡ್ಡನ್ನು ಬೇಡ ಅಂತ ಕೊಡೋದಿದೆಯಲ್ಲ, ದೊಡ್ಡ ಕೆಲಸ ಅದು. ಡಿ ವಿ ಜಿ ಬದುಕಿದ್ದೇ ಹಾಗೆ, ಅವರು ಬದುಕಿದ ಹಾಗೆ. ಅವರು ಗಗ್ಗದ ಮಾತು, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅನ್ನೋ ಹಾಗೆ ಬದುಕಿದ್ರು. ಹೊರಮನೆಯಲ್ಲಿ ಸಂಭ್ರಮದ ಬದುಕು, ಅವ್ರ ಕಷ್ಟ ಒಳಗೆ ತೀರ್ಕೊಂಡಾಗ ಒಳಮನೆಯ ಶಾಂತಿಯಲ್ಲಿ ಕೂಡ ಬಂದವರು, ಎರಡನ್ನೂ ಸಾಧಿಸಿದಂಥವ್ರವರು. ನಂಬಿಕೆ ಬಗ್ಗೆ ಹೇಳಬೇಕಪ್ಪ ನಾನು. ಅವರಿಗೆ ದೇವರ ಮೇಲೆ ಅತ್ಯಂತ ನಂಬಿಕೆ ಇದ್ದಂಥದ್ದು, ಗಟ್ಟಿಯಾದ ನಂಬಿಕೆ ಇದ್ದದ್ದು. ಆ ನಂಬಿಕೆಯೇ ಅವ್ರು ಕಾದದ್ದು. ಬಹುಶಃ ನನಗನ್ಸೋ ಮಟ್ಟಿಗೆ ನಾನು ತುಂಬ ಇಷ್ಟವಾದಂಥ ಅವ್ರ ಕೃತಿ ಅಂದರೆ ಬಾಳೆಗೊಂದು ನಂಬಿಕೆ ಕೃತಿ. ಎಷ್ಟು ಚಂದ ನೈದಿದ್ದಾರೆ ನಂಬಿಕೆಯನ್ನು. ಆ ಪುಸ್ತಕ ಓದಿದವರು ಯಾರೂ ನಿರಾಶರಾಗಲ್ಲ ಜೀವನದಲ್ಲಿ. ಅದಕ್ಕೆ ನಾನು ಕಾಲೇಜ್ ಮಕ್ಕಳಿಗೆ ಹೇಳೋದು ಅದನ್ನೇ, ತರುಣರಿಗೆ ಹೇಳೋದು, ನಿಮಗೆ ಯಾವತ್ತಾದರೂ ಡಿಪ್ರೆಷನ್, ಹೊಸ ರೋಗ ಅದು ಬಂದದ್ದೀಗ, ಎಲ್ಲರೂ ಡಿಪ್ರೆಷನ್. ಮೊನ್ನೆ ದಿವಸ ಒಬ್ಬರು ಸೈಕ್ಯಾಟ್ರಿಸ್ಟ್ ನನಗೆ ಹೇಳ್ತಾರೆ, ಮೆಟ್ರೋ ಸಿಟೀಸ್, ಬೆಂಗಳೂರು ಮದ್ರಾಸ್ ಇಂಥ ಮೆಟ್ರೋ ಸಿಟೀಸ್ ಒಳಗೆ 5, 6, 7ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಆಗ್ತಾಯಿದೆ ಅಂತ. ಅದೇನು ಡಿಪ್ರೆಷನ್ ಆತ್ರಿ ಅಂತ. ನಾನು ಏನಾದರೂ ಆಗಬೇಕಲ್ಲ ಡಿಪ್ರೆಷನ್ ಆಗಬೇಕಾದ್ರೆ, ಕೆಲಸ ಸಿಗಲಿಲ್ಲ ಅಂತನೋ, ಹುಡುಗಿ ಒಪ್ಕೊಳ್ಳಿಲ್ಲ ಅಂತನೋ, ಏನೋ ಒಂದು ಆಗಬೇಕಲ್ಲ. 5, 6, 7ನೇ ಕ್ಲಾಸಿಗೆ ಅಂತ ಡಿಪ್ರೆಷನ್ನು ಅಂತ ಆತ ಕಂಡುಹಿಡಿದ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ. ಡಿಪ್ರೆಷನ್ಗೆ ಕಾರಣ ಫೇಸ್ಬುಕ್ ಅಂತ. ಹೇಗೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ಏನಿಲ್ಲ ಅಂತ ಮಾಡೋ ಚಿತ್ರ ಹಾಕ್ತಾರೆ, ನನ್ನ ಫ್ರೆಂಡಿಗೆ 62 ಲೈಕ್ ಬಂತು, ನನಗೆ 2 ಲೈಕ್ ಬಂದಿದೆ ಅಂತ ಡಿಪ್ರೆಷನ್ ಅಂತ. ಒಂದು ತಿಳ್ಕೊಬೇಕಾದದ್ದು, ದೋಸ್ ಚಿಲ್ಡ್ರನ್ ಹ್ಯಾವ್ ನೋ ರೈಟ್ ಟು ಹ್ಯಾವ್ ಫೇಸ್ಬುಕ್ ಅಕೌಂಟ್. ಅದನ್ನು ದೊಡ್ಡವ್ರು ಮಾಡಿ ಅವ್ರು ಕೊಟ್ಟಿದ್ದಾರೆ. ಮತ್ತು ಬೈಕೊಡೋದು, ಹುಡುಗರು ಫೇಸ್ಬುಕ್ ನೋಡ್ತಾರೆ ಅಂತ. ಫೇಸ್ಬುಕ್ ಕೊಟ್ಟವ್ರು ಯಾರು? ನಾವೇ ತಾನೇ ಕೊಟ್ಟದ್ದು. ಅದರಿಂದ ಈ ಥರದ ನಂಬಿಕೆ ಬಂದಾಗ ನಾನು ಹೇಳೋದು, ಫಸ್ಟ್ ಇದನ್ನು ಓದಿ. ಅವ್ರದ್ದೊಂದು ಮರುಳ ಮುನಿಯನ ಕಗ್ಗದ ಒಂದು ಮಾತಿದೆ, ನಾನು ತುಂಬ ಇಷ್ಟ. ಮರವ ಪಿಡಿದಿರುವ ಎಲೆಯ ಗಾಳಿ ಬಿಸಿಲು ಅಂಜಿಸವು. ಎಲೆ ಅಂಟ್ಕೊಂಡಿದೆ, ಗಟ್ಟಿ ಎಲೆ. ಮರವ ಪಿಡಿದಿರುವ ಎಲೆಯ ಗಾಳಿ ಬಿಸಿಲು ಅಂಜಿಸವು, ಸ್ಥಿರದ ನಂಬಿಕೆಯ ನೆಲೆಯಲ್ಲಿ ಬಾಳುವನ ಅಂತು. ಯಾವುದೋ ಒಂದು ಸ್ಥಿರವಾದ ನಂಬಿಕೆಯಲ್ಲಿ ಬದುಕಿರುವ ಜೀವನ ಕೂಡ ಹಾಗೆ ಗಟ್ಟಿ ಎಲೆ ಆಗಿರ್ತದಂತೆ. ಹಿರಿಯೊಂದು ನಚ್ಚಿ ನಾಸರೆ ಇಲ್ಲದನ ಪಾಡು, ತರಗೆಲೆಯ ಬಾಡಹುದ ಮರುಳಮಿನಿಯ. ಯಾವ ನಂಬಿಕೆ ಇಲ್ಲದವನಿಗೆ ಏನಾಗುತ್ತೆ ಅಂದರೆ ತರಗೆಲೆ ಇದ್ದ ಹಾಗೆ ಒಣಗಿ ಹೋಗ್ಬಿಟ್ಟಿದೆ. ಯಾವಾಗ ತಕ್ಷಣ ಬಿದ್ದು ಹೋಗ್ಬಿಡುತ್ತೆ, ಸಣ್ಣ ಗಾಳಿ ಬಿಟ್ಟರೆ ಬಿದ್ದು ಹೋಗುತ್ತೆ. ಬೀಳದೇ ಇರೋದು ಕಾರಣ ಅಂದರೆ ಗಟ್ಟಿ ನಂಬಿಕೆ ಅಂತ. ಆ ಹಸಿ ಎಲೆ ಹೇಗೆ ಗಟ್ಟಿ ಹಿಡ್ಕೊಂಡಿದೆಯೋ ಹಾಗೆ ಯಾವುದೋ ಒಂದು ನಂಬಿಕೊಳ್ಳಿ ನೀವು. ಕಗ್ಗದಲ್ಲಂತೂ ಬೇಕಾದಷ್ಟು ಬರುತ್ತೆ, ನಂಬಿಕೆ ಬಗ್ಗೆ ಬೇಕಾದಷ್ಟು ಬರೆದಿದ್ದಾರೆ. ಮಗ ನಂಬಿದ ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ಬೇಕಾದಷ್ಟು ಪದ್ಯಗಳಿದ್ದಾವೆ. ನಂಬಿಕೆ ಬಹಳ ಮುಖ್ಯ. ಅವರಿಗೆ ಪರಂಪರೆಯಲ್ಲಿ, ಶಾಸ್ತ್ರದಲ್ಲಿ, ಗುರುಗಳಲ್ಲಿ, ಸಾಮಾನ್ಯ ಜನರ ಒಳ್ಳೆತನದಲ್ಲಿ ಕೂಡ ನಂಬಿಕೆ. ತಾವು ಜ್ಞಾಪಕ ಚಿತ್ರಶಾಲೆ ನೋಡಿದರೆ ಯಾರ್ಯಾರನ್ನು ಗುರುತಿಸಿದ್ದಾರೆ ಅವರು. ದೊಡ್ಡ ಬಗ್ಗೆ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಬರೆದಿದ್ದಾರೆ, TS ವೆಂಕಣ್ಣನವ್ರ ಬಗ್ಗೆ ಬರೆದಿದ್ದಾರೆ, ದಿವಾನ್ರ ಬಗ್ಗೆ ಬರೆದಿದ್ದಾರೆ. ಅದೇ ರೀತಿ ತಮ್ಮ ಮನೆಯಲ್ಲಿ ಗಾರೆ ಕೆಲಸ ಮಾಡುವನ ಬಗ್ಗೆ ಬರೆದಿದ್ದಾರೆ, ಕ್ಷೌರಿಕನ ಬಗ್ಗೆ ಬರೆದಿದ್ದಾರೆ. ಇದು ನಾವು ದಯವಿಟ್ಟು ಗಮನಿಸಬೇಕಾದದ್ದು. ಅಂದರೆ ನಮ್ಮ ಪ್ರಪಂಚದಲ್ಲಿ ಸುಭಗವಾದದ್ದು, ಸುಂದರವಾದದ್ದು, ಸಂತೋಷ ಕೊಡುವಂಥದ್ದು 100 ವಿಷಯ ಇದ್ದಾವೆ. ಅದನ್ನು ಅವನು ಗಮನಿಸೋದೇ ಇಲ್ಲ. ಅವರು ಹೇಗೆ ಗಮನಿಸಿ ದಾಖಲೆ ಮಾಡಿದ್ದಾರೆ.
ಆ ಕಾಲದ ಸಾಂಸ್ಕೃತಿಕ ಚಿತ್ರಣವನ್ನು ಕೊಟ್ಟಿದ್ದಾರೆ ಜ್ಞಾಪಕ ಚಿತ್ರಶಾಲೆ ಮೂಲಕ. ಅಂದರೆ ಪ್ರತಿಯೊಬ್ಬರನ್ನು ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ ಅಂತ. ಒಂದು ಕಡೆ ಒಂದು ಘಟನೆ ಹೇಳಬೇಕು, ಅದನ್ನು ಕೊನೆಗೆ ಹೇಳ್ತೀನಿ. ಅದು ನನಗೊಂದು ಘಟನೆ ನೆನಪಾಗುತ್ತೆ. ಅಷ್ಟು ಆರೋಗ್ಯ ಚೆನ್ನಾಗಿರಲಿಲ್ಲ ಆವಾಗ. ನನಗೆ ಅಷ್ಟೊಟ್ಟಿಗೆ 73-74 ಆರೋಗ್ಯ ಚೆನ್ನಾಗಿರಲಿಲ್ಲ. ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತಿದ್ರು. ನಾನು ಇದುವರೆಗೂ ಒಂದು 10 ಕಡೆ ಹೇಳಿರ್ಬೇಕು ಇದನ್ನು. ರಾಮಾಯಣದ ಮಾತುಗಳನ್ನು ಬೇಕಾದಷ್ಟು ಕಡೆ ಕೇಳಿದ್ದೀವಿ, ಅದ್ಭುತವಾಗಿ ಮಾತಾಡೋರನ್ನು ಕೇಳಿದ್ದೀವಿ. ಆದರೆ ಅಷ್ಟು ತನ್ಮಯತೆಯಿಂದ ಮಾತಾಡೋರು ನಾನು ಕಂಡಿಲ್ಲ, ಇದುವರೆಗೂ ಕಂಡಿಲ್ಲ. ಅವ್ರು ಹೇಳ್ತಾ ನಂಬಿಕೆ ಬಗ್ಗೆ ಹೇಳ್ತಾಯಿದ್ರು, ಶ್ರದ್ಧೆ ಬಗ್ಗೆ ಹೇಳ್ತಾ ಹೇಳೋರು. ಜೋರಾಗಿ ಯುದ್ಧ ನಡೀತಾ ಇದೆ, ಇಂದ್ರಜಿತ್ತುಗೂ ಲಕ್ಷ್ಮಣ ಯುದ್ಧ ನಡೀತಾ ಇದೆ. ಲಕ್ಷ್ಮಣ ಏನೆಲ್ಲ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯಲಿಲ್ಲ. ಕೊನೆಗೆ ಅವ್ರ ಮಾತದು ಎಷ್ಟು ಚಂದ ಹೇಳಿದರು. ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತೊಗೊಂಡ. ಅವ್ರ ಮಾತು ಆರ್ಡಿನರಿ ಬಾಣ ತೊಗೊಂಡಂತೆ ಹಣೆಗೆ ಇಟ್ಕೊಂಡ. ಏನು ಹೇಳ್ದ? ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಿಂ ಜೈರಾವಣಿಂ ಅಂತ ಹೇಳಿದ. ಬಾಣ ಬಿಟ್ಟ, ಇಂದ್ರಜಿತ್ತು ಸತ್ತೋದ. ಅಂದ್ಬಿಟ್ಟು ಸತ್ತದ ಬಾಣಕ್ಕಲ್ರಿ ತಮ್ಮನಿಗೆ ಅಣ್ಣನ ಮೇಲೆ ಇರೋ ಶ್ರದ್ಧೆಯಿಂದ ಸತ್ತದ್ದು. ಇದು ಹೇಳುವಾಗ ಕಣ್ಣಲ್ಲಿ ನೀರು ಸುರಿಯೋದನ್ನು ಕಂಡಿದ್ದೇನೆ ನಾನು. ಅಂದರೆ ಅವರಿಗೆ ನಾವು ಮುಂದೆ ಕೂತವ್ರು ಯಾರೂ ಕಾಣಿಸ್ತಿರಲಿಲ್ಲ. ಅವರು ಕಾಣಿಸಿದ್ದು ಇಂದ್ರಜಿತ್ತು, ಲಕ್ಷ್ಮಣ ಕಂಡಿದ್ದಾರೆ. ಲಕ್ಷ್ಮಣನ ಜೊತೆಗೆ ಲಕ್ಷ್ಮಣನ ಕಣ್ಣಲ್ಲಿರುವ ಹೊಳಪು ಕಂಡಿದ್ದಾರೆ, ಅಣ್ಣನ ಬಗ್ಗೆ ಇರುವಂಥ ಅನನ್ಯ ಶ್ರದ್ಧೆಯನ್ನು ಕಂಡಿದ್ದಾರೆ, ನಂಬಿಕೆ ಕಂಡಿದ್ದಾರೆ. ಇದು ಹೇಳಬೇಕಾದ್ರೆ ಎಷ್ಟು ಅದ್ಭುತ ಅನಿಸೋದು. ಆ ರಾಮಾಯಣ ಕಣ್ಣು ಮುಂದೆ ನಡೆದಿರಬೇಕಪ್ಪ. ನಾವೆಲ್ಲ ಕೇಳಿದ್ವಿ, ಕುಮಾರವ್ಯಾಸ ಹಾಡಬೇಕಾದ್ರೆ ಬರೀಬೇಕಾದ್ರೆ ಮುಂದೆ ಕಾಣಿಸ್ತಿತ್ತು ಮಹಾಭಾರತ ಅಂತ ಹೇಳ್ತಾರೆ. ಗದಗಿಗೆ ಹೋದರೆ ಹೇಳ್ತಾರೆ, ಕಂಬಕ್ಕೆ ಕಟ್ಟಿದ್ರು ಅಂತ, ಪಚ್ಚೆ ಕಟ್ತಿದ್ದ, ಪಂಚೆ ಮೇಲೆ ಮಹಾಭಾರತ ಕಾಣಿಸ್ತಿತ್ತು ಅಂತ. ಕಾಣಿಸ್ತಿತ್ತು ಇಲ್ಲ ಗೊತ್ತಿಲ್ಲ, 15ನೇ ಶತಮಾನ ಕಥೆ ಅದು. ಈ ನಮ್ಮ ಶತಮಾನದಲ್ಲಿ ನಮ್ಮ ಮುಂದೆ ಆದಂಥದ್ದು ಅವರಿಗೆ ರಾಮಾಯಣ ಕಾಣಿಸ್ತಿತ್ತು ಅಂತ ನನಗನ್ನಿಸಿತ್ತು. ರಾಮನ ಗುಣ ಹೇಳಬೇಕು. ರಾಮ ಎಂಥವನು? ರಾಮ ಅಂದರೆ ಯಜಮಾನ ಹೇಗಿರಬೇಕು? ಸಾಮಾನ್ಯವಾಗಿ ಯಜಮಾನಿಕೆ ಅಂದರೆ ಒಂದು ಅಬ್ಬರ TV ಇರಬೇಕು ಅಂತ ಅವ್ರು ಹೇಳೋರು. ರಾಮ ಹೇಗಿದ್ದ ಹೇಳ್ಬೇಕಾದ್ರೆ ಮತ್ತೆ ಕಣ್ಣಲ್ಲಿ ನೀರು ಒಸರಬೇಕು. ಅದು ನಾನು ಕೇಳಿದರೆ ಮೃದುವನು ಕುಸುಮಾದಪಿ ವಜ್ರಾದಪಿ ಕಠೋರಾಣಿ. ನೋಡೋಕ್ಕೆ ಸಿಂಹ, ಒಳ ಹೃದಯ ಅತ್ಯಂತ ಮೃದುವಾದ ಹೃದಯ ಡಿವಿಜಿದ್. ಆ ಹೇಳೋರು, ಲಕ್ಷ್ಮಣ ಬಿದ್ದಿದ್ದಾನೆ, ಸಂಜೀವಿನಿ ತರಬೇಕು. ಆಂಜನೇಯ ಹೊರಟಾಗ ಎದುರಿಗೆ ರಾಮ ಬರ್ತಾನೆ. ರಾಮ ಬಂದು ಹೇಳುವಂಥ ಮಾತು ಹೇಳಬೇಕಾದ್ರೆ ಹನುಮಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ತಾನು ರಾಮದಾಸ ರಾಮ ಸೇವಕ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ತಾನೇ ಹೊರಟಿದ್ದಾನೆ ಸಂಜೀವಿನಿ ತರೋದಕ್ಕೆ. ಹೊರಟಾಗ ಎದುರಿಗೆ ಬಂದಂಥ ಯಜಮಾನನಾದ ರಾಮ ಹೇಳುವಂಥ ಮಾತು ಎಂಥದ್ದು? ಗಚ್ಚ ಶೀಘ್ರಂ ಮಹಾಬಾಹೋ. ಮುಂದಿನ ಮಾತ್ರಿ ಅಳು ಬಂದ್ಬಿಡುತ್ತೆ ಕೇಳಿದಾಗ. ಗಚ್ಚ ಶೀಘ್ರಂ ಮಹಾಬಾಹೋ. ಮಹಾಬಾಹೋ ಬೇಗ ಹೋಗಪ್ಪ ಸ್ವಲ್ಪ. ಭ್ರಾತೃ ಭಿಕ್ಷಾ ಪ್ರದೀಯತಾಂ. ನನಗೆ ನನ್ನ ತಮ್ಮನು ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳ್ತಾನಲ್ಲ ಯಜಮಾನ ಆದವನು. ಮುಂದೆ ಹೇಳ್ತಾನೆ, ಚಾತುರ್ಣಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್. ನನಗೆ 4 ಜನ ಅಂತಂಬಂದ್ರಪ್ಪ, ನಾವೆಲ್ಲ 4 ಜನ, ನೀನು ಇವತ್ತಿಂದ 5ನೇದವನಾದಿ ಅಂತ ಹನುಮಂತನ ಹೇಳುವಂಥ ಮಾತು, ಯಜಮಾನ ಹೇಳುವಂಥ ಮಾತು. ಈ ಪರಿಸ್ಥಿತಿಯಲ್ಲಿ ಬೇಗ ಹೋಗಯ್ಯ, ಬೇಗ ತೊಗೊಂಬರೋ, ಅವಸರಾಗಿದೆ ಅಂತ ಹೇಳೋದಲ್ಲ. ಯಜಮಾನ ಯಾವ ವಿನಯವನ್ನು ತೋರಿಸ್ತಾನೆ ಅದು ಆ ಶಿಷ್ಯನನ್ನು ಗೆದ್ದುಕೊಂಡದ್ದು. ಅವನ ಹೃದಯವನ್ನು ಗೆದ್ದದ್ದು ಆಂಜನೇಯ ಹೃದಯನ ಆ ಪ್ರೀತಿ, ಆ ಭಕ್ತಿ, ಆ ಅಂತಃಕರಣ ಇದೆಯಲ್ಲ, ಅದು ಹೇಳಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು ಅವರಲ್ಲಿರುವಂಥ ಜೀವನೋತ್ಸಾಹ. ಆ DVG ಜೀವನೋತ್ಸಾಹ ಮಾತ್ರ ಅದ್ಭುತವಾದದ್ದು. ಅವ್ರು ಕಂಡವರು ಚಂದ್ರು ಇಲ್ಲೇ ಇದ್ದಾರೆ. ಆವಾಗ ಅವ್ರ ತಲೆಗೆ ನನ್ನ ತಲೆಗೆ ಇಬ್ಬರಿಗೂ ಬೇಕಾದಷ್ಟು ಹುಲಸಾದ ಕೂದಲಿತ್ತು. ಆವಾಗ ನೋಡಿದವರು ಈಗಿಬ್ಬರಿಗೂ ಒಂಥರ ಮರೆತು ಹೋಗುವಷ್ಟಾಗಿದೆ. ಅದು ಎಷ್ಟು ಜೀವನೋತ್ಸಾಹ ಮತ್ತು ಆತಂಕ, ಅವಸರ. ಚಂದ್ರಿಗೆ ಗೊತ್ತದು, ನೆನಪಿಟ್ಕೋಬೇಕು. ಕೂತ್ಕೊಂಡು, ಚಂದ್ರು ಹೊರಗೊಂದು ಹಸಿರು ಪುಸ್ತಕ ಇದೆ ತೊಗೊಂಬಾ ಅನ್ಬೇಕು. ಅಂದು ಮುಗ್ದಿಲ್ಲ ಸೆಂಟೆನ್ಸಿನ್ನು, ಓದ್ಯಾ ಸಿಕ್ತಾ, ನಾನೇ ಎದ್ದು ಬರಲ್ಲ, ಮಾತು ಪುರುಸತ್ತಿಲ್ಲ ಬರೋದು. ಇವ್ರು ಹೋದೆ ದೊಡ್ಡಪ್ಪ ಅನ್ನೋದ್ರೊಳಗೆ 3 ಸಲ ಕೇಳಿರಬೇಕು. ಅಷ್ಟು ಬರಬೇಕು ಪ್ರತಿಯೊಂದು ಹಾಸ್ಯ ಬರಬೇಕು. ಎಷ್ಟು ಚಂದ ಹಾಸ್ಯ ಅಂದರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಏಕಮುಖವಾಗಿ ಬೆಳೀತಾ ಇದ್ದೀವಿ. ಬಹಳಷ್ಟು ಜನ ಈಗ ಒಂದೇ ಒಂದು ಇಟ್ಕೊಂಡು ಹೋಗ್ತೀವಿ ಜೀವನದಲ್ಲಿ. ಜೀವನದ ಹರಹು ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದಾದರೆ DVG ಜೀವನ ನೋಡಬೇಕು. ಎಷ್ಟು ಕಡೆಗ್ರಿ ಅವ್ರು ನೋಡಿದ್ದು, ಅವ್ರು ಮಾಡಿದ ಕೆಲಸ ಏನು? ಯಾವ ಕೆಲಸನೂ ಸಣ್ಣದಲ್ಲ. ಜಟಕಾಗಿ ಬಣ್ಣ ಬೆಳೆದಿದ್ದಾರೆ, ಯಾವ ಕೆಲಸ ಸಣ್ಣದಲ್ಲ. ಮೇಷ್ಟ್ರ ಕೆಲಸ, ಪ್ರೂಫ್ ರೀಡಿಂಗ್ ಕೆಲಸ, ಪತ್ರಿಕೋದ್ಯಮ, ರಾಜಕೀಯ, ಸಮಾಜ ಸೇವೆ, ಅಧ್ಯಾತ್ಮ ಚಿಂತನೆ, ಎಲ್ಲದರೊಳಗೂ ಉತ್ಸಾಹದ ಬಗ್ಗೆ. ತಿಂಡಿ ವಿಷಯದಲ್ಲೂ ಹಾಗೇನೆ. ಸಂಭ್ರಮದ ತಿನ್ನೋದಂದ್ರೆ ಸ್ವಲ್ಪ ಅಲ್ಲ, ಅದ್ಭುತವಾಗಿ ತಿನ್ನಬೇಕು. ಒಂದು ಘಟನೆ ಹೇಳ್ತಿದ್ರು, ಶಾರದಮ್ಮ ಬಹಳ ಮಾಡಿದರು. DVGನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಬಹಳ ಪ್ರೀತಿಯನ್ನು ನೋಡಿಕೊಂಡ್ರು. ಆದರೆ ಅವ್ರು ಊಟ ಬಡಿಸೋದು ಭಾಳ ಕಷ್ಟದ ಕೆಲಸ. ಏನಾದರೂ ವಾಸನೆ ಬರಬೇಕು ಅವ್ರಿಗೆ. ಆಲೂಗಡ್ಡೆ ಪಲ್ಯ ಇಷ್ಟ. ಆಲೂಗಡ್ಡೆ ಪಲ್ಯ ಮಾಡಿದ ತಕ್ಷಣ ಆಮೇಲೆ ಇವತ್ತು ಯಾಕೋ ವಾಸನೆ ಬರ್ತಾಯಿದೆ, ಮಣ್ಣಿನ ವಾಸನೆ ಬರ್ತದೆ ಅನ್ಬೇಕು.
ಹೆಂಗೆ ಬರ್ತದೆ ನಿಮ್ಮ ವಾಸನೆ? ಯಾರಿಗೂ ಬಂದಿಲ್ಲ, ನಿಮ್ಗೆ ಅಷ್ಟೇ ಬರ್ತದಲ್ಲ ಅಂತ ಶಾರದಮ್ಮ ಕೇಳಬೇಕು. ಇಲ್ಲ, ವಾಸನೆ ಬರ್ತದೆ. ಆ ಪಾಪ ತಾಯಿ ಏನು ಮಾಡಿದರೋ ಗೊತ್ತಿಲ್ಲ, ಏನೋ ಪ್ರಯತ್ನ ಮಾಡಿ ಚಂದ ಶುದ್ಧ ಮಾಡ್ಕೊಂಡು ಬಂದು ಮಾಡಿದರು. ಇವತ್ತು ನೋಡಿ ಆಲೂಗಡ್ಡೆ ವಾಸನೆ ಬರಲ್ಲ ಇವತ್ತು ಅಂತ ಹೇಳಿದ್ರಂತೆ. ಇವರು ತಿಂದರು. ಅಲ್ವಾ, ವಾಸನೆ ಇಲ್ಲಲ್ವಾ ಇವತ್ತು? ಒಂದು ಶಾರದಮ್ಮ ಕೇಳಿದ್ರು. ಹೌದಮ್ಮ, ಇವತ್ತು ಮಣ್ಣಿನ ವಾಸನೆ ಇಲ್ಲ, ಸಗಣಿ ವಾಸನೆ ಬರ್ತಾ ಇದೆ. ಇನ್ನೇನು ಮಾಡ್ತೀರಿ? ಊಟ ಮಾಡೋದು ಸುಲಭ ಅಲ್ಲ. ಅವ್ರ ತಂದೆ ತಿಥಿ ಬಂದರು ಅಂತೂ 3 ತಿಂಗಳ ಮೊದಲೇ ಶುರು ಆಗೋದು, ಏನು ಮಾಡೋದು ಅವತ್ತು ಅಂತ. ಜೀವನೋತ್ಸವ, ಎಲ್ಲರಿಗೂ ಸಂಭ್ರಮ, ಅಳವರ್ಕಲ್ಲ, ಏನೋ ಮಾಡಿ ಮುಗಿಸ್ಬಿಡು ಅಂತಿಲ್ಲ, ಎಲ್ಲನೂ ಸಂಭ್ರಮವೇ. ಆ ಸಂಭ್ರಮ ಬದುಕು. ಭೋಜನ ಪ್ರೀತಿ ಆಗಬಹುದು, ಪುರುಷ ಪ್ರಯತ್ನ. ಹೇಳ್ತೀನಿ, ಅವರು ನಗರಸಭೆ ಸದಸ್ಯರು, ನಮ್ಮ ಪತ್ರಿಕೆ ನಡೆಸೋದು, ಪ್ರಜಾಪ್ರತಿನಿಧಿ ಸಭೆ ಸದಸ್ಯತ್ವ ತಗೊಂಡದ್ದು, ಅಲ್ಲಿರುವಂಥ ನಿರ್ಭೀತಿ ಹೇಗಿರ್ತದೆ. ಯಾರು ವಿಶ್ವೇಶ್ವರಯ್ಯನವರು ಹೇಳಿ ಮಹಾರಾಜರಿಗೆ ಸ್ವಲ್ಪ ಹಣಕಾಸು ಜಾಸ್ತಿ ಮಾಡೋಣ ಗುಂಡಪ್ಪನವರಿಗೆ ಅಂತಂದರೆ, ಇವು ಸಹಿ ಮಾಡಿ ತೊಗೋಬೇಕಲ್ಲ, TADA ತೊಗೋಬೇಕಲ್ಲ. ಹೋದಾಗ ಏನು ಭಾಳ ಸಮೃದ್ಧಿ ಆಯಿತು ರಾಜ್ಯ, ನಮಗೋಸ್ಕರ ಕೊಡ್ತಾ ಇದ್ದೀರಾ, ಎಲ್ರಿಗೂ ಕೊಡ್ತಾ ಇದ್ದೀರೋ, ನನಗೆ ಕೊಡ್ತಾ ಇದ್ದೀರೋ? ಇವರೊಬ್ಬರಿಗೆ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ತೊಗೊಳ್ಳೇ ಇಲ್ಲ ಮನುಷ್ಯ, ಅಲ್ಲೇ ಬಿಟ್ಬಿಟ್ರು. ಈ ಥರದ ನಿರ್ಭೀತಿ. ವಿಶ್ವೇಶ್ವರಯ್ಯರಂಥವರು ಮನೆಗೆ ಬರ್ತೀನಿ ಅಂದರೆ ಬರಬೇಡ ಅಂತ ಹೇಳಿದವರು. ಸಾಮಾನ್ಯವಾಗಿ ದೊಡ್ಡವ್ರು ಕರೆದ್ರೆ ಬರಬೇಕು, ನಾವೇ ಕರಿತೀವಿ ಬನ್ನಿ ಒಂದು ಸಲ ಮನೆಗೆ ಅಂತ. ವಿಶ್ವೇಶ್ವರಯ್ಯ ಹೇಗೂ ಬರ್ತಿದ್ದೀನಿ, ಮನೆಗೆ ಬರಬೇಡಿ, ನಮ್ಮ ಮನೆಗೆ ಬರಬೇಡಿ. ಯಾಕಂದರೆ ಇಂಜಿನಿಯರು, ನಮ್ಮ ಮನೆ ಮೆಟ್ಲು ಹೆಚ್ಚು ಕಡಿಮೆ ಇದ್ದಾವೆ. ಎಲ್ಲ ಮೆಟ್ಲು 6 ಇಂಚ್ ಇರಬೇಕಾಗಿತ್ತಲ್ಲ, ಒಂದು 4 ಇದೆ, ಒಂದು 8 ಇದೆ ಅಂತ ತಕರಾರು ಮಾಡಿದ್ರೆ ನಾನೇನು ಮಾಡಲಿ? ಬನ್ನಿ, ಮನೇಲಿ ನಿಮ್ಮ ಕೂಡೋವಂಥ ಕುರ್ಚಿ ಯಾವುದೂ ಇಲ್ಲ ನನಗೆ, ಅದಕ್ಕೆ ನೀವು ದಯವಿಡಬೇಡಿ, ನಾನೇ ಬರ್ತೀನಿ ನಿಮ್ಮ ಕಡೆಗೆ ಅಂತ. ಆ ಸಲಿಗೆ, ಪ್ರೀತಿ, ಅಂತಃಕರಣ ಎಲ್ಲವೂ ಸೇರ್ಕೋಬೇಕಲ್ರಿ ಅದರೊಳಗೆ. ಇನ್ನೊಂದು ಭಾಳ ವಿಶೇಷವಾದಂಥ ವಿಷಯ, ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದ ಚಳವಳಿಗಾಗಿ, ಆ್ಯನಿ ಬೆಸೆಂಟ್ ಫಂಡ್ಗಾಗಿ, ಬಾಲ್ಯ ವಿವಾಹದ ಹೋರಾಟಕ್ಕಾಗಿ ಅವ್ರು ಮಾಡಿದಂಥ ಕೆಲಸ. ಒಂದು ಕೆಲಸ ದಾಖಲೆ ಮಾಡಬೇಕು ನಾನು, ಅದು ಎಲ್ಲೂ ದಾಖಲೆ ಆಗಲಿಲ್ಲ, ಉಳ್ಕೊಂಡ್ಬಿಡುತ್ತೆ ಹಾಗೇ. 1930ರ ದಶಕದೊಳಗೆ ಮೈಸೂರು ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ನಾಯಕರು ಮನಸ್ಸು ಮುರಿದಿತ್ತಂತೆ. ಮನಸ್ಸು ಮುರಿದಾಗ ಒಂದು ರೀತಿ ಸ್ಥಗಿತತೆ ಆಗಿತ್ತು. ಆಗ ಗಾಂಧೀಜಿ ಏನು ಮಾಡಿದರು, ಪಟೇಲ್ ಮತ್ತು ಆಚಾರ್ಯ ಕೃಪಲಾನಿಯವರನ್ನು ಮಾತುಕತೆಗಾಗಿ ಕಳಿಸಿದ್ರಂತೆ ಮೈಸೂರಿಗೆ. ಮಾತಾಡ್ಕೊಂಬರಿ ಮಹಾರಾಜರ ಹತ್ರ ಅಂತ ಕಳಿಸಿದ್ರಂತೆ. ಆ ಕಳಿಸಿದಾಗ ಮಿರ್ಜಾ ಇಸ್ಮಾಯಿಲ್ ಮತ್ತು ಪಟೇಲ್ರ ನಡುವೆ ಸಂಧಾನ ಮಾಡೋದರಲ್ಲಿ DVG ಬಹುದೊಡ್ಡ ಕಾರ್ಯವನ್ನು ವಹಿಸಿದ್ರು ಅಂತ. ಭಾಳ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಬರಿತಾ ಇರೋದನ್ನು ದುರ್ದೈವ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿಲ್ಲ ಅದು ಅಂತ. ಲೋಕಸ್ನೇಹ, ಅವರು ಎಲ್ಲರ ಬಗ್ಗೆ ಪ್ರೀತಿ, MV ಬಗ್ಗೆ, ದಿವಾನರ ಬಗ್ಗೆ, ಆಮೇಲೆ ರಾಜಗೋಪಾಲಾಚಾರ್ಯರ ಬಗ್ಗೆ. ರಾಜಗೋಪಾಲಾಚಾರ್ಯಂತೂ ದೊಡ್ಡ ಮಾತು ಹೇಳಿಬಿಡ್ತಾರೆ. ಇವ್ರು ಯಾರಿಗೂ ಒಂದು ಪತ್ರ ಕೊಡ್ತಾರೆ, ನನ್ನ ಸ್ನೇಹಿತರು ಬರ್ತಾ ಇದ್ದಾರೆ, ಸ್ವಲ್ಪ ಸಹಾಯ ಮಾಡಿ ಅಂತ. ರಾಜಗೋಪಾಲಾಚಾರ್ಯ ಪತ್ರ ಏನು ಪುಣ್ಯವಂತಪ್ಪ ನೀನು, DVG ಬರೀತಾರೆ ನನ್ನ ಸ್ನೇಹಿತ ನೀನು ಅಂತ ಹೇಳ್ತಾರೆ, ದೊಡ್ಡವನು ನೀನು ಅಂತ. ಅಂದರೆ ಎಷ್ಟು ದೊಡ್ಡವ್ರ ಸಲಹೆ ಇದ್ದರೂ ಕೂಡ ಒಂದನ್ನು ಬಳಸ್ಕೊಳ್ಳಿಲ್ಲ ಅನ್ನೋದು ನೆನೆಸ್ಕೋಬೇಕು ನಾವು. ಅವು ಯಾವುದನ್ನು ದುರುಪಯೋಗ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದರೂ ಸಾಕು, ನಾವು ಕಾರ್ಡ್ ಹಿಡ್ಕೊಂಡು ಹೋಗ್ತೀವಿ ಅವ್ರ ಕಡೆಗೆ. ಅಂಥದ್ದು ಇವ್ರು ಎಲ್ಲರದ್ದು ಪರಿಚಯ ಇದ್ದರೂ ಕೂಡ ಮಾಡಲಿಲ್ಲ, ಯಾರ್ದು ಬಳಸ್ಕೊಳ್ಳಿಲ್ಲ ಅವರು. VC ಅವ್ರ ಬಗ್ಗೆ ಅತ್ಯಂತ ಆತ್ಮೀಯ ಪ್ರೀತಿ. TS ವೆಂಕಣ್ಣಯ್ಯನವ್ರ ಬಗ್ಗೆ ಅದು ನಾವು ಜ್ಞಾಪಕ ಚಿತ್ರಶಾಲೆ, ನಮ್ಮ ಮಕ್ಕಳಿಗೆಲ್ಲ ಇದ್ದಾರೆ, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳಿದ್ದಾರೆ. ನೀವು ಕಗ್ಗವನ್ನು ಹೇಗೆ ಓದ್ತೀರಿ, ಹೇಗೆ ಜ್ಞಾಪಕ ಚಿತ್ರಶಾಲೆಯನ್ನು ಓದಬೇಕು. ಯಾಕಂದರೆ ಹಾಮಾನಾಯಕರು ಒಂದು ಕಡೆ ಬರೀತಾರೆ, DVG ಜ್ಞಾಪಕ ಚಿತ್ರಶಾಲೆ ಒಂದನ್ನಲ್ಲದೆ ಇನ್ನೇನೂ ಬರೆದಿದ್ದರೂ ಕೂಡ ವಿಶ್ವವಿಖ್ಯಾತರಾಗ್ತಿದ್ರು ಅಂತ. ಜೀವನವನ್ನು ನೋಡುವಂಥ ಬಗ್ಗೆ ದಯವಿಟ್ಟು ನೋಡಬೇಕು. ಅವ್ರು ವೆಂಕಣ್ಣಯ್ಯನವ್ರ ಬಗ್ಗೆ ಬರೆದಿದ್ದಾರೆ, ಅಷ್ಟು ತುಂಬ ಚಂದ ಪ್ರೀತಿಯಿಂದ ಬರೆದಿದ್ದಾರೆ. VC ಬಗ್ಗೆ ಬರೀತಾರೆ. VC ಹೋಗಿ ಪಾಠ ಹೇಳಿಸ್ಕೋಬೇಕು ವೆಂಕಣ್ಣವ್ರ ಕಡೆಯಿಂದ. ಇವರು ಎಕನಾಮಿಕ್ಸ್ ಪ್ರೊಫೆಸರ್ VC ಅವರು, ಕನ್ನಡಕ್ಕೆ ಪಾಠ ಮಾಡಬೇಕು. ಅದಕ್ಕೆ ವೆಂಕಣ್ಣವ್ರ ಕಡೆ ಹೇಳಿಸ್ಕೋತಿದ್ರಂತೆ. ಇವರು ಗೊತ್ತಾಯಿತು, ಹೋಗಿ ಬೈದ್ರಂತೆ ವೆಂಕಣ್ಣಯ್ಯನವರಿಗೆ, ಮಿತ್ರದ್ರೋಹಿ ನೀನು, ಅವನೊಬ್ಬನಿಗೆ ಹೇಳ್ತಾ ಇದ್ದೆ, ನನಗೆ ಹೇಳಲ್ವಾ ನೀವು ಅಂಥೇಳಿ ಜಗಳ ಆಡಿಕೊಂಡು ನನಗೆ ಕಲಿಸು ಅಂತ. ನೋಡಿ, ಆ ವಯಸ್ಸಲ್ಲಿ ಕಲಿಯುವಂಥದ್ದು. ಮಿರ್ಜಾ ಜೊತೆಗೆ ವಾದ ಮಾಡಿದ್ದು, ಜಗಳ ಆಡಿದ್ದು, ಆ ಜಗಳ ಕೂಡ ತಾತ್ಪೂರ್ತಿಕವಾಗಿದ್ದದ್ದು, ಆಮೇಲೆ ಹೋಗಿ ಮತ್ತೆ ಸ್ನೇಹ ಮಾಡಿಕೊಂಡದ್ದು, ಇದನ್ನೆಲ್ಲ ಹೇಳ್ತಾ ಹೋದರೆ ಅದ್ಭುತ ಅನಿಸ್ಬಿಡುತ್ತೆ. ಒಂದು ತನಕ್ಕಿಂತ ಬಹಳ ಒಂದು ತಲೆಮಾರು ಹಿಂದಿನವರಾದಂಥ ಆಂಧ್ರದ ವೀರೇಶಲಿಂಗಂ ಪಂತಲೂರವರ ಕಂಟೋನ್ಮೆಂಟ್ ಒಳಗೆ ನಮ್ಗೆ ಗೊತ್ತಿರಬೇಕಾದ್ದು ವಿಧವಾ ವಿವಾಹದ ಪೌರೋಹಿತ್ಯ ಕೂಡ ವಹಿಸಿದ್ರು. ವಿಧವಾ ವಿವಾಹವನ್ನು ಮಾಡ್ಬೇಕಾದ್ರೆ ಪೌರೋಹಿತ್ಯ ಕೂಡ ವಹಿಸಿದ್ರಂತೆ. ಕೆಲವು ಮಾಡೋಕ್ಕೆ ಬರಲಿಲ್ಲ ಬ್ರಾಹ್ಮಣರು, ನಾನು ಮಾಡಿಸಲ್ಲ ಮದುವೆ ಅಂತ, ನಾನೇ ಮಾಡಿಸ್ತೀನಿ ಬಾ ಅಂತ ಪುರೋಹಿತ್ಯ ವಹಿಸಿದ್ರಂತೆ. ಒಂದು ಘಟನೆ ಹೇಳ್ತಾರೆ, ಶಿವಮೊಗ್ಗದಿಂದ ಯಾವುದೊಬ್ಬರು ಹೆಣ್ಮಗಳು ಪತ್ರ ಬರೆದಿದ್ರು DVGಗೆ. ಸಣ್ಣ ವಯಸ್ಸಿಗೆ ಗಂಡನ ಕಳ್ಕೊಂಡ್ಲಾಕೆ. ಅವ್ರ ಸಂಪ್ರದಾಯದ ಪ್ರಕಾರ ನಿಮ್ಮ ಕೆಂಪು ಸೀರೆ ಉಳಿಸಿ ತಲೆ ಬೋಳಿಸ್ತೀವಿ ಅಂತ ಹೇಳಿದ್ರಂತೆ. ಆಕೆ ಪತ್ರ ಬರೆದು ಹೀಗೆ ಹೇಳ್ತಾರೆ, ಧರ್ಮದಲ್ಲಿದೆ ಅಂತ ಹೇಳ್ತಾರೆ, ಹೌದಾ ಧರ್ಮದಲ್ಲಿ ಹಾಗಿದೆಯಾ ಅಂತ. ತಕ್ಷಣ DVG ಕಣ್ಣಲ್ಲಿ ನೀರು ಹಾಕ್ಕೊಂಡು ಉತ್ತರ ಬರೆಸಿದ್ರಂತೆ, ಅಮ್ಮ ಯಾವ ಧರ್ಮದಲ್ಲೂ ಇಲ್ಲ, ಅದು ಯಾವ ಧರ್ಮದಲ್ಲೂ ಇಲ್ಲ, ನೀವು ಮಾಡಿಸ್ಕೋಬೇಕಾಗಿಲ್ಲ. ನೀನು ಮದುವೆಗಿಂತ ಮೊದಲು ಕೂಡ ಬಣ್ಣ ಸೀರೆ ಉಟ್ಕೋತಿದ್ದೆಲ್ಲ ಈಗೂ ಉಟ್ಕೋಬೋದು.
ಮೊದಲು ಬಳೆ ಹಾಕ್ಕೋತಿದ್ದು ಈಗ ಹಾಕ್ಕೋಬೋದು, ಕುಂಕುಮ ಮೊದಲು ಇಟ್ಕೋತಿದ್ದು ಈಗ ಇಟ್ಕೋಬೋದು. ಬಹಳ ನಿನಗೆ ಅನಿಸೋದಾದರೆ ಆ ಮಂಗಳಸೂತ್ರ ತೆಗೆದು ಬೇರೆ ಚೈನ್ ಹಾಕ್ಕೊಂಬಿಡು ಅಷ್ಟೇ, ಮತ್ತೊಂದು ಏನೂ ಮಾಡಬೇಕಾಗಿಲ್ಲ ನೀನು. ಅವ್ರನ್ನ ನಾವು ಸಂಪ್ರದಾಯವಾದಿಗಳು ಅಂತೀವಿ. ಇಷ್ಟು ಮಾಡರ್ನ್ ಆಗಿರೋಕ್ಕೆ ಸಾಧ್ಯ ಇದೆಯಾ? ಆಗಿನ ಕಾಲಕ್ಕೆ ಪತ್ರ ಬರೆದು ನೀವು ಮಾಡಬೇಕಾಗಿಲ್ಲ ಅಂತ ಹೇಳಿದವು. ಅಂದರೆ ಎಷ್ಟರ ಬಗ್ಗೆ ಕಾಳಜಿ ಇತ್ತು ಮತ್ತೊಬ್ಬರ ಬಗ್ಗೆ ಅಂತ. ಮತ್ತು ಪೂರ್ತಿ ಕಷ್ಟವನ್ನು ಬಡತನವನ್ನು ಕಂಡರೂ ಕೂಡ ಅದು ಎಲ್ಲೂ ಕೊಡಲಿಲ್ಲ, ಯಾರಿಗೂ ಹಚ್ಚಲಿಲ್ಲ, ಕಾಣಿಸ್ತಿಲ್ಲ ಹೊರಗಡೆ ಎಲ್ಲೂ. ಅವ್ರು ನೋಡಿದಾಗ ಒಂಥರ ಸಂಭ್ರಮ ಅನ್ನಿಸ್ಬಿಡೋದು. ಅದರಿಂದ ಅವರೊಂದು ದೃಶ್ಯ ಹೇಳ್ತಾರೆ ಕೊನೆಗೆ. ಒಂದು ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರುವಂಥ ಘಟನೆ ನನ್ನ ಮನಸ್ಸಲ್ಲಿ ಚಿತ್ರ ಕೂತ್ಕೊಂಡಿದೆ. ಸಾಮಾನ್ಯವಾಗಿ ಅವ್ರು ಮಾತು ಹೇಳೋರು ಮೇಲೆ ನನ್ನ ಮೆಮರಿ ಫೇಲ್ ಆಗ್ತಾ ಇದೆ ಅಂತ. ಅಷ್ಟು ಸ್ಪಷ್ಟ ನೆನಪಿರೋಲ್ಲ ನನಗೇನು ಬೇಕು. ಆ ನೆನಪಿಲ್ಲ ಅಂದ್ಕೊಂಡು ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ರು ಅಂದರೆ, ಈ ವಿಕ್ಟೋರಿಯಾ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಹೋದರೆ 3ನೇ ಕ್ಲಾಸ್ದಲ್ಲಿ 2ನೇ ಮನೆ ಪಕ್ಕ ನೆನಪು. ಈ ನೆನಪಿಲ್ಲ ಅಂತ ಹೇಳೋದು. ನಾನು ನೋಡಿದೆ ಇವರೊಬ್ಬರು ಮತ್ತು MN ವೆಂಕಟಾಚಲಯ್ಯನವರೊಬ್ಬರು, ಅವ್ರದ್ದು ಹಾಗೆ ಅನಿಸುತ್ತೆ ನನಗೆ. ಅವ್ರು 95 ವರ್ಷ. ಮೊನ್ನೆ ಹೋಗಿದ್ದೆ ಮನೆಗೆ. ಹೋದರೆ ಮೆಮರಿ ಈಸ್ ಫೇಡಿಂಗ್ ಅಂದರು. ತಕ್ಷಣ DVGದೇ ನೆನಪಾಯ್ತು ನನಗೆ. ಇವ್ರ ಮೆಮರಿ ಫೇಡಿಂಗ್ ಹೇಗಿದೆ ಅಂದರೆ, ನನ್ನ ಸ್ಟೂಡೆಂಟ್ ಒಬ್ಬಳು ಅಮೇರಿಕಾದಲ್ಲಿ ಯಾವುದೋ ಒಂದು ಕಂಪ್ನಿ CEO ಆಗ್ತಿದ್ದಾಳೆ. ಆಕೆಯನ್ನು ಕರ್ಕೊಂಡು ಹೋಗಿದ್ದೆ. ಒಂದು ಒಳ್ಳೆ ಮಾತು ಹೇಳಿ, ಸರ್ ಅಡ್ಮಿನಿಸ್ಟ್ರೇಟರ್ ಆಗ್ತಾ ಇದ್ದಾಳೆ ಆಕೆ ಅಂತ. ವಾಟ್ ಕ್ಯಾನ್ ಐ ಟೆಲ್ ಯು, ಐ ಆಮ್ ಎ ಓಲ್ಡ್ ಮ್ಯಾನ್, ಐ ಮೆಮರಿ ಈಸ್ ಫೇಲಿಂಗ್ ಅಂದ್ಕೊಂಡು ಒಂದು 5 ನಿಮಿಷ ಆದಮೇಲೆ ಹೇಳಿದರು. ಒಂದು ಪುಸ್ತಕದ ಟೈಟ್ಲ್ ಹೇಳಿದರು, ಇದು ಬರ್ಕೋ ಇದನ್ನು. ಬುಕ್ ಪಬ್ಲಿಷ್ಡ್ ಇನ್ 1735, page number 18, 19 and 20. There are 3 tabular columns. Download them and keep it with you. It's good for administration. It's bad memory ಇದು. DVGದ ಮೆಮರಿ ಹೆಂಗೇನೆ ಎಲ್ಲ ಮರ್ತು ಹೋಗ್ತಾ ಇದೆ ಅನ್ಬೇಕು, ಬಟ್ ಪಕ್ಕ ನೆನಪಿಟ್ಟಿರಬೇಕು, ಪಕ್ಕ ನೆನಪಿರೋದು. ಯಾಕೆ ನಾನು ಎಷ್ಟೋ ಸಲ ಅನ್ಕೋತೀನಿ, ಕೆಲವ್ರಿಗೆ ಮಾತ್ರ ಯಾಕೆ ನೆನಪು ಬರ್ತದೆ, ಕೆಲವ್ರಿಗೆ ಬರೋಲ್ಲ ಅಂತ. ನಾನು ಅಂದ್ಕೊಂಡದ್ದು, ಆ ನೆನಪಿನಲ್ಲಿ ನೀವು ಆಳವಾಗಿ ಗಟ್ಟಿಯಾಗಿ ಕೂತಿದ್ರೆ ನೆನಪಿರುತ್ತೆ. ಅದನ್ನು ಅನುಭವಜನ್ಯ ಮಾಡ್ಕೊಂಡ್ಬಿಡ್ಬೇಕು, ಅದನ್ನು ನೆನೆಸ್ಕೋಬೇಕು. ಅದನ್ನು ಸಿನಿಮಾ ಥರ ಕಾಣೋಕ್ಕೆ ಶುರು ಆಗುತ್ತೆ ನಿಮಗೆ, ಅವಾಗ ಮರೆಯೋಲ್ಲ ಅದು. ನಾನು ಸುಮ್ಮನೆ ತಾಕಾಪೂರ್ತಿ ನೆನಪಿಟ್ಕೊಂಡು ಮರೆತುಬಿಟ್ರೆ ಉಳಿಯೋಲ್ಲ ಮನಸ್ಸಲ್ಲಿ. ಒಂದು ಘಟನೆ ಬರೀತಾರೆ ಅವರು. ಪ್ರೂಫ್ ರೀಡಿಂಗ್ ಹೋಗ್ತಾ ಇದ್ರಂತೆ ವಿಕ್ಟೋರಿಯಾ ಆಸ್ಪತ್ರೆ, ಒಂದು ಪ್ರೆಸ್. ಒಳಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೊರಗೆ ಕಟ್ಟೆ ಮೇಲೆ ಕೂಡ್ತಿದ್ರಂತೆ. ಕೂತಾಗ ಈ ಅಂಗಡಿಗಳಿದ್ದಾವಲ್ಲ, ಸಾಲಿಡದ ಅಂಗಡಿಗಳು, ಅದರ ಹಿಂಗಟ್ಟುಗಳೆಲ್ಲ ಕಾಣಿಸ್ತಾ ಇತ್ತು. ಅಲ್ಲಿ ಯಾರು ಇರೋಲ್ಲ. ಸಾಯಂಕಾಲ ಒಂದು ಮುದುಕಿ ಮಾತ್ರ ಇರ್ತಿದ್ರಂತೆ. ವಯಸ್ಸಾದ ಮುದುಕ ಅಜ್ಜಿ ಇಬ್ಬರು ಇರ್ತಿದ್ರು. ಬದುಕೋದು ಹೇಗೆ, ಒಂದು 4-5 ಮಡಿಕೆ ಇಟ್ಕೊಂಡಿದ್ಲಂತಕ್ಕೆ. ತರಕಾರಿ ತೊಗೊಂಬರ್ತಾವಲ್ಲ ಲಾರಿಗಳು, ಆ ಲಾರಿ ಇಳಿಸುವಾಗ ಕೆಳಗೆ ಬಿದ್ದಂಥ ತರಕಾರಿಗಳನ್ನು ಅರ್ಧಂಬರ್ಧ ಕೊಳತಿದ್ದಿರ್ಬೋದು, ಪೆಟ್ಟಾದದ್ದಿರ್ಬೋದು. ಆಕೆ ತಂದು ಚಾಕು ತೊಗೊಂಡು ಕೆಟ್ಟ ಭಾಗನ ತೆಗೆದು ಹಾಕಿ ಉಳಿದದ್ದನ್ನು ಹೋಳು ಮಾಡಿ ಒಂದು ಮಡಿಕೆಯಲ್ಲಿ ನೀರು ಹಾಕಿ ಉಪ್ಪು ತನಗೇನು ಸಾಮಗ್ರಿ ಇತ್ತು ಅದು ಹಾಕಿ ಬೇಯಿಸ್ತಿದ್ಲಂತೆ. ಹುಳಿ ಮಾಡಬೇಕದನ್ನು. ಇನ್ನೊಂದು ಮಡಿಕೆಯಲ್ಲಿ ಸ್ವಲ್ಪ ಅನ್ನ ಮಾಡ್ತಿದ್ಲು, ಮುದ್ದೆ ಮಾಡ್ತಿದ್ಲು. ಇನ್ನೊಂದು ಮಡಿಕೆಯಲ್ಲಿ ಬಿಸಿ ನೀರು ಕಾಯಿಸಿ ಆ ಗಂಡನಿಗೆ ಸ್ನಾನಕ್ಕೆ ಹಾಕ್ತಿದ್ಲಂತೆ. DVG ಚಂದ ಬರೆದಿದ್ದಾರೆ ಅದನ್ನು. ಆಕೆ ಈ ಮುದುಕ ಅಸುಸ್ತಾಗಿದ್ದಾನೆ, ಹುಷಾರಿಲ್ಲ ಅವನಿಗೆ, ಬಿಸಿ ನೀರು ಹಾಕಿ ಮೈ ಉಜ್ಜುತ್ತಾ ಇದ್ಲಂತೆ. ಅವನು ಹಾಯ್ ಹಾಯ್ ಅಂತ ಇದ್ದಂತೆ. ಆ ಸ್ನಾನ ಆದಮೇಲೆ ಮೈಯೆಲ್ಲ ಒರೆಸಿ ಕೂಡಿಸಿ ಅವನಿಗೆಲ್ಲ ಆ ಮುದ್ದೆ ಮತ್ತು ಸಾರು ಕೊಡಬೇಕು, ತಾನು ಕೂತು ತಿನ್ನಬೇಕು. ಇದು ಅರ್ಧ ಮುಕ್ಕಾಲು ಗಾಸ್ ತಿಂತಿದ್ರಂತೆ. ಇಬ್ಬರು ಹರಟೆ ಹೊಡ್ಕೊಂಡು ತಿಂತಿದ್ದಾಗ ನಗ್ತಾ ಇರ್ತಿದ್ರಂತೆ. ಅವ್ರು ಹೇಳ್ತಾರೆ, ಅವರು ಪರ್ಸ್ನಲ್ ಜೀವನ ಅದರೊಳಗೆ ತಲೆ ಹಾಕಬಾರದು ನಾನು ನಿಜವಾಗ್ಲೂ. ಅದು ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ ನನಗೆ. ಅದನ್ನು ಗಮನಿಸ್ತಾ ಇದ್ದೆ. ಅವ್ರ ಕಷ್ಟ ಇರಲಿಲ್ವಾ? ಕಷ್ಟ ಇತ್ತು, ತೊಂದರೆ ಇತ್ತು, ಎಲ್ಲ ಅನಾನುಕೂಲ, ಅನಾರೋಗ್ಯ, ವೃದ್ಧಾಪ್ಯ ಎಲ್ಲ ಇದೆ. ಆದರೆ ಜೀವನ ಸಂಭ್ರಮ ಮಾಡೋದು ಮರೀಲಿಲ್ಲ ಅವರಿಬ್ಬರು ಅಂತ. ಎಷ್ಟು ಚಂದ ಕಣ್ಮುಂದೆ ಕಾಣ್ತಾ. ಅವ್ರದ್ದೇ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಜೀವನದಲ್ಲಿ ಕಷ್ಟವಿದೆ, ಕಾರ್ಪಣ್ಯವಿದೆ, ರೋಗವಿದೆ, ಆದರೆ ಅದರೆಲ್ಲರೊಂದಿಗೆ ಪ್ರೀತಿ ಇದೆ, ಸೌಂದರ್ಯವಿದೆ. ಈ ಪ್ರೀತಿಯ ಸೌಂದರ್ಯ, ಪ್ರೀತಿಯ ಐಶ್ವರ್ಯ, ಪ್ರೀತಿಯ ಹೃದಯ ವಿಕಾಸ ಅಂತ ಬರೀತಾರೆ. DVG ಜೀವನದುದ್ದಕ್ಕೂ ಮಾಡಿದ್ದು ಅದು. ಕಗ್ಗದ ಬಗ್ಗೆ ಜಾಸ್ತಿ ಮಾತಾಡಬೇಡಿ ಅಂದಿದ್ರು. ಅದಕ್ಕೊಂದು 2 ಕಗ್ಗದ ಬಗ್ಗೆ ಹೇಳಬೇಕು ನಾನು. ಯಾಕೆ ಹೇಳಬೇಕು ಅಂದರೆ, ಕಗ್ಗವನ್ನು ನಾನು ಶಬ್ದಶಃ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಒಬ್ಬರು ಕೆಲವರು ಅಂತಾರೆ. ಕಗ್ಗವನ್ನು ನಾನು ಕ್ಲಾಸಿಕ್ ಅಂತ ಕರೀತೇನೆ. ಕ್ಲಾಸಿಕ್ ಅಂದರೆ ಏನು? ಎ ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದೇ ಅರ್ಥ ದೊರೆಯೋದಾದರೆ ಕ್ಲಾಸಿಕ್ ಆಗೋಲ್ಲ ಅದು. ಒಂದು ಕಗ್ಗ 16 ಜನಕ್ಕೆ 16 ರೀತಿಯ ಅರ್ಥ ಆಗಬೇಕು. ನಾನು ನೆನಪಿದೆ, ಬೇಂದ್ರೆ ಅವರು ಮಾತಾಡ್ತಿರ್ಬೇಕಾದ್ರೆ ಮುಗಳಿಯವರಿದ್ದರು, ರಂಶ್ರೀ ಮುಗಳಿಯವರಿದ್ದರು. ಅವ್ರು ಹೇಳಿದರು, 4 ತಂತಿಗೆ ನೀವು ಅರ್ಥ ಬರೆದು ಬಿಡ್ಬೇಕು ಬಂದರೆ ಅವರೇ, ಭಾಳ ಜನಕ್ಕೆ ಅರ್ಥ ಆಗೋಲ್ಲ, ಅದು ಅರ್ಥ ಬರೀರಿ ಅಂದರು. ತಕ್ಷಣ ಬೇಂದ್ರೆ ಕೇಳಿದರು, MA ಆಗಿರಲಿಲ್ಲ ನೀವು? MA ಆಗಿರಲ್ಲ ಅಂದರು. ಆಗಿದ್ದೀನಿ ಸರ್, PhD ಆಗಿದೆಯಲ್ಲ, ನೀವೇ ಬರೀರಿ ಅಂದರು. ಅಲ್ಲ, ನಾ ಬರೋದು ನಿಮ್ದು ಹೆಂಗೆ ಆಗ್ತದೆ? ನಾನೇ ಬರೀಬೇಕಂತಿಲ್ಲ, ನೀವು ಬರೀರಿ, ಅವ್ರು ಬರೀರಿ. 10 ಮಂದಿಗೆ 10 ಅರ್ಥ ಕಾಣಿಸ್ಲಿ ಏನು ತೊಂದರೆ ಇಲ್ಲ. ಇದು ಮುಖ್ಯ. ಇನ್ನೊಂದು ಅರ್ಥ ಕೊಡೋದಿಲ್ಲ ಅಂದರೆ ನ್ಯೂಸ್ ಪೇಪರ್ ಆರ್ಟಿಕಲ್ ಮಾತ್ರ ಆಗುತ್ತೆ, ಅದು ರಿಪೋರ್ಟಿಂಗ್ ಆಗುತ್ತೆ. ಆದರೆ ಒಂದು ಶಬ್ದಕ್ಕೆ 16 ಅರ್ಥ ಬರೋದಿದ್ದರೆ ಹೇಗಾಗ್ತದೆ ಅಂತ.
ನನಗೆ ಇಷ್ಟ ಆಗೋದು ಈ ಪದ್ಯ ಭಾಳ ಚೆನ್ನಾಗಿದೆ. ಮತ್ತು ಇನ್ನೊಂದು ದೃಷ್ಟಿ ಬಗ್ಗೆ ಹೇಳಬೇಕು. ಯಾವುದನ್ನು ಅವರು ನಕಾರಾತ್ಮಕವಾಗಿ ನೋಡಲೇ ಇಲ್ಲಪ್ಪ. ಯಾವುದನ್ನು ಕಂಡ್ರು ಇನ್ನೊಂದು ದೃಷ್ಟಿ ಇದೆ ಅಂತ ನೋಡಬೇಕು. ನಾವು ಸಾಮಾನ್ಯವಾಗಿ ರಾವಣನ ಬೈತೀವಲ್ಲ, ನಾವು ರಾವಣ ಸೀತೆಯನ್ನು ಎತ್ಕೊಂಡು ಹೋದ, ಹಾಗೆ ಮಾಡಿದ, ರಾವಣ ಖಳನಾಯಕ ಅಂತ ಮಾಡ್ತೀವಿ. ಅವನ ದೃಷ್ಟಿಯಿಂದ ನೋಡಿದ ಅವರು ಭಾಳ ಚೆನ್ನಾಗಿದೆ ಅದು. ಅವನು ಬೈತಾರೆ, ರಾವಣನ ಹಳಿಯುವವನೇ ಜೀವವನ್ನೇ ಬಿಸುಡಿಸುವ ನೋವದೆಂತಹುದೋ. ಎಷ್ಟು ಚೆನ್ನಾಗಿದೆ. ರಾವಣನ ಹಳಿಯುವವನೇ ಜೀವವನ್ನೇ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವದೆಂತಹುದೋ. ಬೇವಸವ ಪಟ್ಟು ತಿಳಿದು ಹಳಿಯುವಡೆ ಹಳಿ ಗಾವಿಲಿನ ಗಳಹೇನು ಮಂಕುತಿಮ್ಮ ಅಂತ. ರಾವಣಗೆ ಬೈತೀವಿ ನಾವು ಹಾಗೆ ಹೇಗೆ ಅಂತ. ರಾವಣನ್ನೇ ಸೆಳಿಬೇಕಾದ್ರೆ ರೂಪ ಹೇಗಿರ್ಬೇಕು ಸೀತೆಯದು ಅಂತ ದೃಷ್ಟಿ ಹೇಗಿದೆ ನೋಡಿ ಅವ್ರದ್ದು. ರಾವಣನ ಆ ಕಡೆ ನಿಂತು ನೋಡಿ ಇವ್ರು ಸ್ವಲ್ಪ ಹೇಗಿದೆ ಅಂತ. ರಾವಣನ ಹಳಿತೀಯಲ್ಲಪ್ಪ ನೀನು, ಜೀವವನ್ನೇ ಬಿಸುಡಿಸುವ ಲಾವಣ್ಯವೆಂತಹುದೋ. ತಾನು ಸತ್ತು ಹೋಗ್ತೀನಿ ಅಂತ ಗೊತ್ತಿದ್ರು ಬಿಡಬೇಡ ಅಂತ ಅನ್ನೋದಾದರೆ ಆ ಲಾವಣ್ಯ ಯಾವ ಮಟ್ಟದ್ದಿರಬೇಕು ಸೀತೆದು. ಬೇವಸವ ಪಟ್ಟು ನೀನು ಅನುಭವಿಸಿ ನೋಡಂಥದ್ದನ್ನು. ತಿಳಿದು ಹಳಿಯುವಡೆ ಹಳಿ ಗಾವಿಲಿನ ಗಳಹೇನು ಮಂಕುತಿಮ್ಮ. ಸುಮ್ಮನೆ ಮಾತಾಡದೆ ಪ್ರಯೋಜನ ಇಲ್ಲ, ನೀ ಆ ಮಟ್ಟಕ್ಕೆ ಎಳ್ಕೊಂಡು ನೋಡು, ಆ ಸೆಳೆತಕ್ಕೆ ಪಾರಾಗಿ ನೋಡು, ಆಮೇಲೆ ಹೇಳು ಅಂತ. ಇನ್ನೊಂದು ನನಗೆ ತುಂಬ ಇಷ್ಟವಾದದ್ದು ಅಂದರೆ, ಕೊಲೆಗಡಿಪ ನೆನಿಪ ಹುಲಿ ಸಲಹದೆ ಮರಿಗಳನ್ನು. ಆ ಚಂದ ಮಾತು. ಕೊಲೆಗಡಿಕ ನೆನಿಪ ಹುಲಿ ಸಲಹದೆ ಮರಿಗಳನ್ನು ಒಲೆಮೆ ಕರುಳು ಅಡಗಿ ಹೋದು ಪಗೆತನದ ಪಡೆಯೋಳು. ನಲುಬೆಯನ್ನು ಹೊರಹೊಮ್ಮಿಸುವುದು ನರನುನ್ನತಿಕೆ ಒಲವಾತ್ಮ ವಿಸ್ತರಣ ಮಂಕುತಿಮ್ಮ. ಈ ಸಾಲು ಚೆನ್ನಾಗಿದೆ. ಹುಲಿ ಕೊಲೆಗಡಕ ಅಲ್ವಾ, ಎದುರು ಬಂದರೆ ಹೊಡೆ ತಿಂದುಬಿಡ್ತದೆ. ಅಂಥ ಹುಲಿ ಕೂಡ ತನ್ನ ಮರಿಗಳನ್ನು ಪ್ರೀತಿಯಿಂದ ಸಾಕೋದಿಲ್ವಾ? ಅದೇ ರೀತಿ ಒಲಮೆ ಕರುಳು ಅಡಗಿ ಹೋದು ಹಗೆತನದ ಪಡೆಯೋಳು. ವೈರಿತನ ಕಾಣಿಸೋದ್ರೊಳಗೂ ಪ್ರೀತಿ ಕಾಣಿಸುತ್ತೆ, ಅದರೊಳಗೂ ಪ್ರೀತಿ ಇದೆ. ಅದಕ್ಕೆ ಹೇಳ್ತಾರೆ, ನಲುಮೆಯನ್ನು ಹೊರಹೊಮ್ಮಿಸುವುದು ನರನುನ್ನತಿಕೆ. ಒಲಮೆಯನ್ನು ಹೊನ್ನಬಿಸಬೇಕು. ಎಷ್ಟು ಕಡೆ ಒಲಮೆ ಕಾಣ್ತೀವೋ ಅಷ್ಟು ನರನ ಉನ್ನತಿಕೆ ಆಗುತ್ತೆ. ಎಲ್ಲಿ ಒಲವು ಒಣಗಿ ಹೋಗ್ತದೋ ಉನ್ನತಿಕೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ, ಒಲವು ಆತ್ಮ ವಿಸ್ತರಣ ಮಂಕುತಿಮ್ಮ ಅಂತ. ಇದಕ್ಕೊಂದು ಘಟನೆ ಹೇಳಬೇಕು ನಾನು. ಮಹಾಭಾರತದಲ್ಲಿ ದ್ರೌಪದಿ ಬೆಂಕಿ ಪುತ್ರಿ, ಅಗ್ನಿಪುತ್ರಿ ಆಕೆಗೆ ಸಾಕಷ್ಟು ಅಪಮಾನ ಆಗಿದೆ. ಬೆಂಕಿಯಲ್ಲಿ ಕುದ್ದಿದ್ದಾಳೆ. ಆಕೆ ತುಂಬ ಕೋಪ ಇದೆ, ಹಾಕ್ಕೊಂಡು ಕೂದಲು ಊದ್ಬಿಟ್ಕೊಂಡಿದ್ದಾಳೆ. ದುಶ್ಯಾಸನ ರಕ್ತದಿಂದ ನೆನೆಸಿದಾಗ ಮಾತ್ರ ಆಗಬೇಕು ಅನ್ನೋಂಥ ಕೋಪದಿದ್ದಂಥವಳು ದ್ರೌಪದಿ. ಬೆಂಕಿ ಉಂಡೆ. ಆಕೆ 5 ಜನ ಮಕ್ಕಳನ್ನು ಅಶ್ವತ್ಥಾಮ ಕೊಲ್ತಾನೆ. ಏನು ಸಂಕಟ ಆಗಿರಬೇಕಲ್ಲ ತಾಯಿಗೆ. 5 ಜನ ಬೆಳೆದ ಮಕ್ಕಳನ್ನು ಒಂದೇ ಸಲ ಕಳ್ಕೊಂಡಾಗ ಏನು ಸಂಕಟ ಆಗಿರಬೇಕು. ಆಗ ಅರ್ಜುನ ಮತ್ತು ಕೃಷ್ಣ ಹಿಡ್ಕೊಂಬರ್ತಾರೆ ಅಶ್ವತ್ಥಾಮನ್ನು. ಅವನ ತಲೆ ಕತ್ತರಿಸ್ಬಿಡ್ಬೇಕು ಅಂತ, ಅವ್ನು ಶಿಕ್ಷೆ ಕೊಡಬೇಕು ಅಂತ ಕರ್ಕೊಂಬಂದಾಗ ಕುಮಾರವ್ಯಾಸ ಹೇಳುವಂಥ ಮಾತು, ದ್ರೌಪದಿ ಬರ್ತಾಳೆ ಅಲ್ಲಿ, ಬಂದು ಏನು ಹೇಳ್ತಾಳೆ ಅಂತ. ಅವಳು ಹೇಳ್ತಾಳೆ, ಬಂದಳ ದ್ರೌಪದಿ ಅಹಹ ಗುರುನಂದನನ ಕೊಲಬಾರದ ಕಟ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯೇನ್ರಿ ದ್ರೌಪದಿ ಬಾಯಿಂದ ಮಾತನ್ನು? ಯುದ್ಧ ಮಾಡೋದು ಬೇಡ ಅಂತ ಅಣ್ತಮ್ಮಂದ್ರೆ ಹೇಳಿದಾಗ, ಬೇಡ ಬಿಡು, ನಾನು ನನ್ನ ಅಣ್ಣ ಯುದ್ಧ ಮಾಡ್ತೀನಿ, ಕೃಷ್ಣನ ಜೊತೆಗಿದ್ಬಿಡು ಸಾಕು ಅಂತ ಹೇಳಿದಂಥ ದ್ರೌಪದಿ 5 ಜನ ಮಕ್ಕಳನ್ನು ಕಳ್ಕೊಂಡವಳು. ಅಶ್ವತ್ಥಾಮ ಬಂದಿದ್ದಾನೆ, ಕೊಲೆಗಡಕ ಬಂದಿದ್ದಾನೆ, ಅವನು ಶಿಕ್ಷೆ ಕೊಡೋಕೆ ಹೋದ್ರೆ ಬೇಡ ಅಂತಾಳೆ. ಆಹಾ ಗುರುನಂದನನ ಕೊಲಬಾರದ ಕಟ. ಈ ನಂದನರ ಮಹಾವ್ಯಥೆ ಈತ ನಳಿವಿನಲ್ಲಿ ಕೊಂದು ಕೂಗದೆ ಕೃಪೆಯನು. ನಾನು 5 ಜನ ಮಕ್ಕಳು ಸತ್ತು ಹೋದ್ರು ಕರೆಕ್ಟು, ಇದು ವಾಪಸ್ ಬರಲ್ಲ ಅವರು. ಇವನು ಕೊಂದರೆ ಇವನ ತಾಯಿ ಕೃಪೆ ಕೂಡ ಅದೇ ನೋವಾಗೋದಿಲ್ವಾ? ಅದಕ್ಕೆ ಹೇಳ್ತಾಳೆ, ಈತನ ಎಳವಿಯಲ್ಲಿ ಕೊಂದು ಕೂಗದೆ ಕೃಪೆಯನು. ಅಬಲಾವೃಂದ ಸಮ ಸುಖ ದುಃಖಿಗಳು ನಾವು ಹೆಣ್ಮಕ್ಳು ಯಾವಾಗಲೂ ಸುಖ ದುಃಖದಲ್ಲಿ ಒಂದೇ ಇರ್ತೀವಿ. ನಾನು ಕೃಪೆ ದುಃಖ ಅರ್ಥ ಆಗುತ್ತೆ ನನಗೆ. ಸಾರೆಂದು ಭೀಮಾರ್ಜುನರ ತೆಗೆದಳು ಪಾಂಚಾಲಿ. ನಾವು ಹಗೆತನ ಅಂತ ಹೇಳ್ತೀವಲ್ಲ, ಹಗೆತನದ ಹೊಟ್ಟೆಯೊಳಗೆ ಎಂಥ ಅದ್ಭುತ ಮಾತುಗಳು ಬರ್ತಾವೆ ಅಂತ ಅನ್ನೋದನ್ನು ನಾನು ತೋರಿಸ್ಬೇಕಾಗಿದೆ ನಿಮಗೆ. ಅದನ್ನು DVG ಎಷ್ಟು ಚೆಂದ ಇಟ್ಟಿದ್ದಾರೆ ಅಂತ. ಮತ್ತೆ ಕುಮಾರವ್ಯಾಸದ ಮಾತು, ದುರ್ಯೋಧನ ಛಲದಂಕಮಲ್ಲ, ಹಠ ಅವನಿಗೆ. ಪಾಂಡವರನ್ನ ಬೇರೆ ಸಮೇತ ಕಿತ್ತು ಹಾಕಿಬಿಡಬೇಕು ಅಂತ ನಿಂತವನು, ಯುದ್ಧದಲ್ಲಿ ನಿಂತವನು. ಅಭಿಮನ್ಯು ಯುದ್ಧ ಮಾಡಿದಾಗ ಅಭಿಮನ್ಯು ಎಷ್ಟು ಚಂದದ ಯುದ್ಧ ಮಾಡಿದ ಅಂತಂದರೆ ಇದು ಕುಮಾರವ್ಯಾಸನ ಮಾತು. ಅವನು ಹೇಳ್ತಾನೆ, ದುರ್ಯೋಧನ ನೋಡ್ತಾನೆ ಯುದ್ಧ, ಜರಿದಿದು ಅಬ್ಜ ವ್ಯೂಹ, ನೂಕಿದ ಕರಿತುರಗ ಕಾಲಾಳು, ತೆಗೆದ ಮರುಳುದಲೆ ತಾನಿಲ್ಲ, ನೆರೆ ನುಗ್ಗಾಯಿತು ಕುರುಸೇನೆ, ದೊರೆಗಳ ದ್ರೋಣಾದಿಗಳು ಕೈಮರೆದು ಕಳೆದರು, ಪಾರ್ಥ ತನಯನ ಸರಿದೊರೆಗೆ ಭಟನಾವನೆಂದನು ಕೌರವರ ರಾಯ. ಹೊಗಳೋದು ಯಾರನ್ನಾತ? ಅಭಿಮನ್ಯುನ ಹೊಗಳ್ತಾನೆ ದುರ್ಯೋಧನ. ಪಾರ್ಥ ತನಯನ ಸರಿಯೊರೆಗೆ ಭಟನಾವನೆಂದನು ಕೌರವರ ರಾಯ. ತಂದೆ ಹಡೆಯನೆ ಮಗನನು. ಚೆನ್ನಾಗಿದೆ.
ತಂದೆ ಹಡೆಯನೆ ಮಗನನು ಅಹುದೋ ಕಂದ, ಕಲ್ಪ ಸಹಸ್ರ ನೋಂತಳೋ ಇಂದುಧರನನು ನಿನ್ನ ತಾಯಿ ಸುಭದ್ರೆ. ದಯವಿಟ್ಟು ಗಮನಿಸಬೇಕಾದ್ದು, ದುರ್ಯೋಧನ ಹೇಳುವಂಥ ಮಾತು ಹೇಳ್ತಾನೆ, ಹೌದೋ ಕಂದ, ಕಲ್ಪ ಸಹಸ್ರ ನೋಂತಳೋ ಇಂದುಧರನು ನಿನ್ನ ತಾಯಿ ಸುಭದ್ರೆ. ನಿನ್ನ ತಾಯಿ ಸುಭದ್ರೆ ಸಹಸ್ರ ಕಲ್ಪಗಳಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿರಬೇಕಪ್ಪ ದಿನಂತ ಮಗನ ಪಡ್ಕೊಳ್ಳೋದಕ್ಕೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತೆರಳಿಕೆ ಅದಾವರಿಗೆಂದ ನವನೀಶ. ಮುಂದಿನ ಸಾಲ ಅದ್ಭುತ. ದ್ವೇಷದಲ್ಲಿದ್ದಂಥ ದುರ್ಯೋಧನ ವೈರಿ ಮಗ ಅರ್ಜುನನ ಮಗನ ಬಗ್ಗೆ ಹೇಳುವಂಥ ಮಾತು, ಹುರುಡ ಮರೆದೆನು ಮಗನೇ. ನಿನ್ನ ಬಗ್ಗೆ ದ್ವೇಷ ಮರ್ತು ಬಿಟ್ಟಪ್ಪ, ಹುರುಡ ಮರೆದೆನು ಮಗನೇ. ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. ಇದಕ್ಕಿಂತ ದೊಡ್ಡ ಮಾತು ಬೇಕೇನ್ರಿ? ಅಪ್ರಿಸಿಯೇಷನು ಹೇಳ್ತಾನೆ, ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ ನೀ ಬೆಳೆದಿದೆಯಲ್ಲಪ್ಪ ಅಭಿಮನ್ಯು, ಎಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ, ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. 2 ಕವಲ, ಕೌರವರು ಪಾಂಡವರು, 2 ಕವಲಿಗೆ ಕೂಡ ಸುಗತಿ ಸಂಪದವನ್ನು ಕೊಡ್ತದೆ ನಿನ್ನ ಶೌರ್ಯ ಅಂತ ಹೇಳ್ತಾನೆ. ಕರುಳು ಬೀಳವೆ ತನ್ನ ಬಸುರಿಂದ ಉಳಿದವದಿರಲೇನು ಫಲ, ಮತ್ಸರವೇ ಪಾರ್ಥ ಕೃತಾರ್ಥನೆಂದನು ಕೌರವರ ರಾಯ. ಪಾರ್ಥ ಕೃತಾರ್ಥ ಅಂತ ಹೇಳ್ತಾನೆ. ಅಂದರೆ ಒಂದು ಕ್ಷಣದಲ್ಲಿ ಅದ್ಭುತವನ್ನು ಕಂಡಾಗ ದ್ವೇಷದ ಮರೆಯಾಗಿದ್ದಂಥ, ದ್ವೇಷದಲ್ಲಿದ್ದಂಥ ದುರ್ಯೋಧನ ಕೂಡ ಅಭಿಮನ್ಯುವನ್ನು ಚೆನ್ನಾಗಿ ಹೊಗಳ್ತಾನೆ. ಆ ಹೊಗಳಿಕೆ ಬಹಳ ಮುಖ್ಯ. ಅಂದರೆ DVG ಹೇಳೋ ಹಾಗೆ, ಕರಳು ಅಡಗಿ ಹೋದು ಹಗೆತನದ ಪಡೆಯೋಳು, ವೈರಿತನ ಇದ್ದರೂ ಕೂಡ ಒಳಗಡೆ ಆ ಪ್ರೀತಿ ಒಲವು ಇದೆ ಅನ್ನೋದನ್ನು ಹೇಳ್ತಾರೆ. ಕೊನೆಯದೊಂದು ಹೇಳಬೇಕು, ಇದು ನನಗೆ ಎಷ್ಟು ವರ್ಣನೆ ಮಾಡಿದರೂ ಸಾಲದಂಥ ಪದ್ಯ ಇದು. ಕಗ್ಗ. ಎಸಳಿ ನಡಿ ಗಿಡದ ಬಿಗಿ, ಕಣ್ಮುಂಚ ಚಿತ್ರ ಬರಬೇಕು ನಿಮಗೆ, ಇದು ಭಾಳ ಚೆನ್ನಾಗಿದೆ. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮವ ಬಿಗಿತ ಬಿಡುತಗಳಿನೆ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಬಸರಿಪ ನಯ ಸುಖವೋ ಮಂಕುತಿಮ್ಮ. ಕಣ್ಮುಂಚ ಚಿತ್ರ ಬರಲಿ, ಒಂದು ಸಣ್ಣ ಸಸಿ ಹಾಕಿದ್ದೀರಿ, ಸಣ್ಣ ಸಸಿ ಬೆಳೀತಾ ಇದೆ, ಗಾಳಿಗೆ ಅಲಗಾಡ್ತಾ ಇದೆ, ಮೇಲೆ ಕೆಳಗಡೆ ಬೇರು ಗಟ್ಟಿ ಇದೆ, ಕೆಳಗಡೆ ಬಿಗಿ ಇರಬೇಕು, ಮೇಲೆ ಸರಸ ಇರಬೇಕು. ಮೇಲೆ ಗಟ್ಟಿದ್ದು ತೆಳಗೆ ಸೆಟ್ಲ್ ಇರೋಕ್ಕಾಗಲ್ಲ, ಬೇರು ಸೆಟ್ಲಾಗಿದ್ದು ಒಣಗಿ ಹೋಗ್ಬಿಡುತ್ತೆ ಗಿಡ. ಅದಕ್ಕೆ ಹೇಳ್ತಾರೆ, ಎಸಳಿ ನಡಿ ಗಿಡದ ಬಿಗಿ, ಕೆಳಗಡೆ ಬಿಗಿ ಇರಬೇಕು, ಬೇರು ಗಟ್ಟಿಯಾಗಿರಬೇಕು, ಗಟ್ಟಿಯಾಗಿದ್ದರೆ ಮಾತ್ರ ಉಳ್ಕೊಳ್ಳುತ್ತೆ ಸಸಿ ಅದು. ಮೇಲೆ ಗಾಳಿಯ ಸರಸ, ಎಷ್ಟು ಚಂದ ಕಣ್ಮುಂದೆ ಕಟ್ಟೋಂಗಿದೆ, ಗಾಳಿಗೆ ಅಲಗಾಡುತ್ತಂತೆ. ಕುಸುಮದ ಕ್ಷೇಮ, ಹೂ ಕ್ಷೇಮವಾಗಿರೋದು ಯಾವಾಗ? ಈ ಬಿಗಿತ ಬಿಡುತೆಗಳಿಂದ. ಕೆಳಗಡೆ ಬಿಗಿ ಮೇಲೆ ಸಡ್ಲ್ ಇರೋದ್ರಿಂದ ಕುಸುಮ ಕ್ಷೇಮವಾಗಿದೆ. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಈ ಪದ ನನ್ನನ್ನು ಭಾಳ ಕಾಡದಂಥ ಪದ. ನಿರ್ಯತ್ನ ಸ್ವತಂತ್ರದಿಂ ಅಂತ, ಯಾವುದೂ ಪ್ರಯತ್ನ ಇಲ್ಲ, ಪ್ರಯತ್ನ ಇಲ್ಲದೆ ತನ್ನ ಕುಸುಮ ಸೌರಭವನ್ನು ಎಲ್ಲ ಕಡೆ ಹರಡುತ್ತದೆ ಅಂತ. ಇದನ್ನು ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಜಾರ್ಗನ್ನಲ್ಲಿ ಹೇಳ್ತಾರೆ. ನಾವೆಲ್ಲರೂ ಮೊದಲು ಶುರು ಆದಾಗ ಮೋಸ್ಟ್ ಆಫ್ ಅಸ್ ಆರ್ ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಆ ಹಂತದಿಂದ ಶುರು ಮಾಡ್ತೀವಿ. ವಿ ಆರ್ ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ಸ್ವಲ್ಪ ಮುಂದೆ ಬೆಳೆದ ಮೇಲೆ ವಿ ಆರ್ ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ನನಗೆ ಗೊತ್ತಿಲ್ಲ ಅಂತಾದರೂ ಗೊತ್ತಾಗುತ್ತೆ. ಮೊದಲು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಎರಡನೇ ಹಂತ ಬಂದಾಗ ವಿ ಆರ್ ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್, ಗೊತ್ತಿಲ್ಲ ಅಂತ ಗೊತ್ತಾಯಿತು. ಇನ್ನು ಮುಂದೆ ಬೆಳೆದರೆ ವಿ ಆರ್ ಕಾನ್ಷಿಯಸ್ಲಿ ಕಾಂಪಿಟೆಂಟ್, ನನಗೆ ಗೊತ್ತಿದೆ ಅಂತ ಗೊತ್ತಿದೆ. ಈಗ ಕೊನೆ ಹಂತ ಬರುತ್ತೆ, ಯು ಆರ್ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್, ನೀವು ಪ್ರಯತ್ನ ಮಾಡಲೇಬೇಕಾಗಿಲ್ಲ, ನೀವು ಅದ್ಭುತವಾಗಿ ಕಾಂಪಿಟೆಂಟ್ ಆಗಿದ್ದೀರಿ ಅಂತ. ಈಗ ಪರಮಹಂಸರು ಉಪನಿಷತ್ತು ಓದಲಿಲ್ಲ, ಅವ್ರು ಮಾತಾಡಿದ್ದೇ ಉಪನಿಷತ್ತಾಯಿತು. ಹಾಗೆ ಬಿಕಮ್ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಅದು ಮತ ಚೆನ್ನಾಗಿದ್ದು ನೋಡಿ ಪದ, ಅದು ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವೋ ಮಂಕುತಿಮ್ಮ. ಪ್ರಯತ್ನ ಮಾಡಲೇಬೇಕಾಗಿಲ್ಲ, ಅಪ್ರಯತ್ನವಾಗಿ ಸ್ವತಂತ್ರವಾಗಿ ಹೂ ಸುಗಂಧವನ್ನು ಕೊಡ್ತದಲ್ಲ, ಆ ಮಟ್ಟಕ್ಕೆ ನಾವು ಹೋಗ್ಬೇಕು. ಅದು ಹೋಗಬೇಕಾದ್ರೆ ಕೆಳಗೆ ಬಿಗಿ ಇರಬೇಕು, ಮೇಲೆ ಸಡ್ಲ್ ಇರಬೇಕು. ಕೆಳಗೆ ಬಿಗಿ ಇರೋದು ಯಾವುದು? ನನ್ನ ಸಂಸ್ಕೃತಿ ಗಟ್ಟಿಯಾಗಿರಬೇಕು, ಹೊಸ ಚಿಂತನೆಗಳ ಗಾಳಿ ಆಡ್ತಾ ಇರಬೇಕು. ಬೇರಿನಲ್ಲಿ ಗಟ್ಟಿ ಇರಬೇಕು, ಸಂಸ್ಕೃತಿ ಗಟ್ಟಿಯಾಗಿರಬೇಕು. ಮೇಲೆ ಹೊಸ ಚಿಂತನೆಗಳ ಗಾಳಿ ಆಡ್ತಾ ಇದ್ದಾಗ ನಮ್ಮ ಪ್ರಯತ್ನ ಚೆನ್ನಾಗಿರ್ತದೆ. ನಿರ್ಯತ್ನ ಸ್ವತಂತ್ರದಿಂದ ನಮ್ಮ ಬೆಳವಣಿಗೆ ಆಗ್ತದೆ ಅನ್ನೋ ಮಾತನ್ನು ಕಗ್ಗ ಹೇಳ್ತಾ ಹೋಗ್ತದೆ. ಇಂಥ 100 ಕಗ್ಗಗಳನ್ನು ತಾವು ಚಿಂತನೆ ಮಾಡಲಿದ್ದೀರಿ. ಕೆಲವು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೆ ನಾನು ನಮಸ್ಕಾರ ಮಾಡಿ ಮಾತು ಮುಗಿಸ್ತೇನೆ.